ಆಮೇಲೆ ಇನ್ನೊಂದು, ಈ ವಿಡಿಯೋ ನೀವೇನಾದರೂ ನೋಡೋಕೆ ಶುರು ಮಾಡ್ತೀರಾ ಅಂದರೆ ನೀವು ಸಿನಿಮಾ ಪ್ರೇಮಿ ಆಗಿದ್ರೆ ನೋಡಿ, ಇಲ್ದಿದ್ರೆ ಸ್ಕಿಪ್. ತ್ರಿಮೂರ್ತಿಗಳು ಒಟ್ಟಿಗೆ ಸೇರಿದೀವಿ ಅಂತ ನೋಡ್ತಾ ಇದ್ದೀರಾ. ಟ್ರಾವೆಲಿಂಗ್ ಬ್ಲಾಗ್ ಮಾಡ್ತಿದ್ದವರು ನಾನು ಗೌತಮ್. ಅಕ್ಷಯ್ ಶೆಟ್ಟಿ. ಜೋರಾಗಿರೋ ಅಕ್ಷಯ್ ಶೆಟ್ಟಿ. ಅಣ್ಣ ಹೇಳಿ. ಆಕಾಶ್ ಆರ್ಪಾಟ್. ಸ್ಟುಡಿಯೋ ಇಲ್ಲ, ಮನೇಲಿ ಮಾಡ್ತೀವಿ, ಅಡ್ಜಸ್ಟ್ ಮಾಡ್ತೀವಿ. ಇಷ್ಟು ನಿಮ್ಗೆ ಯಾವ್ದಾದ್ರು ನಾವು ಟಾಪಿಕ್ ಬಗ್ಗೆ ಮಾತಾಡಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಏನಾದರೂ ಕ್ವಶನ್ ಇದ್ರೆ ಕೇಳಿ, ನಮಗೆ ಗೊತ್ತಿದ್ರೆ ಹೇಳ್ತೀವಿ, ಇಲ್ಲ ರಿಸರ್ಚ್ ಮಾಡೋರು ತಗೊಬಂದು ಹೇಳಕ್ ಟ್ರೈ ಮಾಡ್ತೀವಿ. ಈಗ ನಾವೆಲ್ಲ ಇಷ್ಟೊತ್ತು ಕೊಟ್ಟಿದ್ದು ಬಿಟ್ಟಿ ಬಿಲ್ಡಪ್ ಈಗ ನಾಳೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಅವ್ರ ಬಗ್ಗೆ ಫ್ಯಾನ್ ಬಾಯ್ ಕರಿಯ ರಿಲೀಸ್ ಆಯ್ತು ಈಗಲ್ಲ, ಸುಮಾರು 1 ವರ್ಷದಿಂದ. ಏನ್ ಸೆಲೆಬ್ರೇಷನ್ ಮಾಡಿದ್ರು ಗೊತ್ತಾ? ಈ ತರ ಹೊಸ ಹೀರೋಗೆ ಯಾರಿಗೂ ಮಾಡಿದ್ ನಾನು ನೋಡಿಲ್ಲ. ಕಳಾಸಿ ಪಳ್ಳೆ ದತ್ತ, ನನ್ಗೆ ಅವೆರಡು ಕ್ಲಾಸ್ ಅನ್ಸುತ್ತೆ. ಕರಿಯ ಹೌದು ಒಳ್ಳೆ ರೌಡಿಸಮ್ ಫಿಲಮು, ಬಟ್ ನನಗೆ ಇಷ್ಟ ಆಗೋದು ದತ್ತ ಕಾಮಿಡಿ ವೈಸ್ ಅಲ್ಲಿ. ಅದಾದ್ಮೇಲೆ ಕಳಾಸಿ ಪಳ್ಳೆ ಸಖತ್ ಮಜಾ ಸಿಗುತ್ತೆ. ಆ ತರ ಕರೆಂಟಿಗೆ ಕೈ ಹಿಡಿಯೋದು, JCB ಗುದ್ದೋದು, ಈ ತರ ನೀನ್ ಯಾವ್ದು ಕನ್ನಡದಲ್ಲಿ ನೀನ್ ನೋಡಕ್ ಸಿಗಲ್ಲ, ದರ್ಶನದಲ್ಲಿ ಸಿಗತ್ತೆ. ಅದೇ ಶಾಸ್ತ್ರಿ, ಆಮೇಲೆ ಲಾಂಗ್ ಏರು, ಗಜಾದಲ್ಲಿ ಲಾಂಗ್ ಏರು. ಒಂದು ಬಿಗ್ ಡೌನ್ ಫಾಲ್ ಅಂದ್ರೆ 2011 ಇನ್ಸಿಡೆಂಟ್. ಮಗಳೇನಂತ ಯಾವ್ದೋ ವರ್ಕ್ ಏನ್ ಆಗ್ಲಿಲ್ಲ ನಮಗೆ ಗೊತ್ತಿರೋ ಮಟ್ಟಿಗೆ. ದರ್ಶನ್ ಟ್ವೀಟ್ ಕೊಟ್ಟಿದ್ದು, ಐ ಆಮ್ ಸುದೀಪ್ ಆರ್ ನಾಟ್ ನೋ ಮೋರ್ ಫ್ರೆಂಡ್ಸ್ ಅಂತ. ಅದೇ ಆ ಇನ್ಸಿಡೆಂಟ್ ಆದ್ಮೇಲೆ ಒಂದು ಸ್ಯಾಂಡಲ್ವುಡ್ಗೆ ಮೋಡ ಕವಿದ ವಾತಾವರಣ ತರ ಆಯ್ತು. ಕಾಟೇರ ಬ್ರೋ, ರಾಬರ್ಟ್ ಕೋವಿಡ್ ಟೈಮಲ್ಲಿ ಕಾಟೇರ ನಿಮ್ದೇ ಆಗಿರ್ಬೇಕು. ಸಾಂಗ್ ಶೂಟಿಂಗ್ ಅಲ್ಲಿ ಆ ಪೇನಲ್ಲಿ ವರ್ಕ್ ಮಾಡಿರೋದು ಇದೆಯಲ್ಲ, ಅದ್ ನೋಡಿದಾಗ ನಿಮಗೆ ಯಾವ ಫಿಲಮ್ ಇಷ್ಟ? ಇದು ತುಂಬಾ ಅಂದ್ರೆ ಇದೆ ಚಿಂಗಾರಿ. ರಾಕ್ ಲೈನ್ ಬಂತು, ಕಾಟೇರ ಆಯ್ತು, ಬಟ್ ಅದ್ರಲ್ಲಿ ರಾಕ್ ಲೈನ್ ಬಗ್ಗೆ ಮಾತಾಡಲ್ಲ, ಕಾಟೇರ ಬಗ್ಗೆನೇ ಎಲ್ಲ ಮಾತಾಡಿದ್ದು. ಪ್ರೇಮ್, ದರ್ಶನ್, ಕೆವಿನ್ ಅವತ್ತು ಆಗಿದ್ ಕ್ರೇಜು ಮೇ ಬಿ ಇಂಟರ್ನೆಟ್ ಬ್ಲಾಸ್ಟ್ ಆಗಿತ್ತು ಅವತ್ತು. ನನಗೆ 100 crore ಎಲ್ಲ ಆಯ್ತು, ಬಟ್ ಅದ್ ಡಿಸರ್ವಿಂಗ್ ಅಂತ ಕ್ವೆಶ್ಚನ್ ಮಾಡಿದ್ರೆ ಗೊತ್ತಿಲ್ಲ, ಗೊತ್ತಾಗಲ್ಲ ಹೆಂಗ್ ಓಡ್ತಾವ್ ಸಿನಿಮಾಗಳು, ಹೆಂಗ್ ಬೀಳ್ತವೆ. ಹೊರಗ್ ಬಂದ್ಮೇಲೆ ಏನು ಈ ಇಂಡಸ್ಟ್ರಿ ವೈಸ್ ಬ್ರೇಕ್ ಇವನ್ ತಗೊಂಡ್ರೆ ಮಲಯಾಳಂಗಿಂತ ಕಮ್ಮಿ ಇದೀವಿ. ಅಂಡ್ ನಮಗೆ ಮತ್ತೆ ಯಾವ್ದು ಗುಜರಾತಿಯನೋ ಯಾವ್ದೋ ಒಂದು ಇಂಡಸ್ಟ್ರಿ ನಾನು ಯಾವ್ದೋ ನೋಡ್ದೆ, ನಮ್ಗೂ ಅವ್ರಿಗೂ ಇರೋ ಡಿಫ್ರೆನ್ಸು ಬರೀ 110 ಕೋಟಿ ರೂಪಾಯಿ ಅಷ್ಟೇ. ಹುಟ್ಟುಹಬ್ಬದ ಶುಭಾಶಯಗಳು ಯಜಮಾನರಿಗೆ. ಹುಟ್ಟುಹಬ್ಬದ ಶುಭಾಶಯಗಳು ಚಾಲೆಂಜಿಂಗ್ ಸ್ಟಾರ್. ಹ್ಯಾಪಿ ಬರ್ಡೇ ಚಾಲೆಂಜಿಂಗ್ ಸ್ಟಾರ್. ಬೇಗ ಬನ್ನಿ, ಒಳ್ಳೆ ಫಿಲಂ ಕೊಡಿ. ಧನ್ಯವಾದಗಳು. ತ್ರಿಮೂರ್ತಿಗಳು ಒಟ್ಟಿಗೆ ಸೇರಿದೀವಿ ಅಂತ ನೋಡ್ತಾ ಇದ್ದೀರಾ. ಟ್ರಾವೆಲಿಂಗ್ ಬ್ಲಾಗ್ ಮಾಡ್ತಿದ್ದವರು ಈಗ ಮುಂದೆ ಕ್ಯಾಮ್ರಾ ಮುಂದೆ ಬಂದಿದ್ದೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ ಗೊತ್ತಿಲ್ಲ. ಓಕೆ, ಇಂಟ್ರೊಡಕ್ಷನ್ ಮಾಡೋಣ. ನಾನು ಗೌತಮ್. ಅಕ್ಷಯ್ ಶೆಟ್ಟಿ. ಜೋರಾಗಿರೋ. ಅಕ್ಷಯ್ ಶೆಟ್ಟಿ. ಅಣ್ಣ ಹೇಳಿ. ಆಕಾಶ್ ಆರ್ಪಾಟ್. ವೃತ್ತಿಲಿ ನಾವು ಶೇಖರ್ ಪಾಟೀಲ್. ಆಯ್ತು, ವೃತ್ತಿಲಿ ನಾವೆಲ್ಲ ಕಾರ್ಪೊರೇಟ್, ನಾವು ವಕೀಲರು. ಆದ್ರೆ ನಮ್ಗೆ ಇರೋ ಸಿನಿಮಾ ಹುಚ್ಚಿಗೆ ಇರೋದ್ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಇವತ್ತೆಲ್ಲ ಒಟ್ಟಿಗೆ ಕೂತಿದೀವಿ. ಸ್ಟುಡಿಯೋ ಇಲ್ಲ, ಮನೇಲಿ ಮಾಡ್ತೀವಿ, ಅಡ್ಜಸ್ಟ್ ಮಾಡ್ತೀವಿ. ಈಗ ನಾವೆಲ್ಲ ಇಷ್ಟೊತ್ತು ಕೊಟ್ಟಿದ್ದು ಬಿಟ್ಟಿ ಬಿಲ್ಡಪ್ ನಮ್ಗಳ ಬಗ್ಗೆ ನಮ್ಗೇನೆ. ಈಗ ಮ್ಯಾಟ್ರ್ ಬರೋಣ. ಇನ್ಮೇಲಿಂದ ನಮ್ಗೆ ಏನೋ ಒಂದ್ ಅನ್ನಿಸ್ತು, ಹಳೆ ಫಿಲಮ್ಗಳ ಬಗ್ಗೆ ಮಾತಾಡೋಣ ಅಂತ. ಹೊಸ ಫಿಲಮ್ ಬಗ್ಗೆನೂ ಮಾತಾಡ್ತೀವಿ, ಎಲ್ಲ ಸಿನಿಮಾಗಳು ನಮ್ಗೆ ಅನ್ಸಿದ್ದು. ಸೊ ಇದು ಬಿಗಿನಿಂಗ್. ಸ್ಪೆಷಲ್ ಆಗಿ ಇವತ್ತು ನಾವು ಯಾರ ಬಗ್ಗೆ ಮಾತಾಡೋಣಪ್ಪ? ಈಗ ನನ್ನ ಮಕ್ಕಳು ತಗೋಣ ಟಾಪಿಕ್. ಈಗ ಏನೋ ಒಂದು ಒಕೇಶನ್ ಹುಡುಕ್ತಾ ಇದ್ರೆ, ಈಗ ನಾಳೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಅವ್ರ ಬಗ್ಗೆ ಫ್ಯಾನ್ ಬಾಯ್ ಅಲ್ಲೊಬ್ರು ಅಂತ ಅವ್ರ ಫ್ರೇಮ್ ಒಳಗಡೆ ಇದಾರೆ. ಹೌದು, ಆಮೇಲೆ ಬರಕ್ ನಾಚಿಕೆ, ಫ್ರೇಮ್ ಒಳಗಡೆ ಬರುತ್ತೆ. ಸೊ ಈಗ ಅದೇ ಟಾಪಿಕ್, ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗಿಂತ ಮುಂಚೆ ದರ್ಶನ್ ಅವ್ರು ಹಳೆ ಫಿಲಮ್ ಮಾಡ್ಯಾರ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ತಮಿಳಲ್ಲೆಲ್ಲ ಸಣ್ಣ ರೋಡ್ ಎಲ್ಲ ಮಾಡ್ಯಾರ ಅಂತ. ಈಗ ರೀಲ್ಸ್ ಅಲ್ಲಿ ವಿಡಿಯೋ ಮಾಡಕ್ ಮಾಡ್ಯಾರ ಅನ್ನಿಸ್ತು. ನಿಮ್ಗೆ ಗೊತ್ತಿತ್ತಾ? ಫಸ್ಟ್ ಟೈಮ್ ನನಗೂ ಅವರು ರೀನಾಜಮ್ ಫುಲ್ 1 ವರ್ಷ ಮಾಡಿದ್ದಾರೆ ಅನ್ಕೊಂಡಿದ್ದೆ, ಬಟ್ ಅರ್ಧಕ್ಕೆ ಬಿಟ್ಟು ಬಂದಿದ್ದಾರೆ ಅಂತ ನಂಗೆ ಹೋದ್ಮೇಲೆ ಗೊತ್ತಾಗಿದೆ. ಡ್ಯಾಡಿ ಬಿಲ್ಡಪ್ ಕೊಟ್ಕೊಂತಿರೋದು ಅನ್ಕೊಂಡಿದ್ದೆ, ಬಟ್ ಅವ್ರು ಅರ್ಧಕ್ಕೆ ಬಂದು ಆಮೇಲೆ ಬರ್ಲಿಲ್ಲ ಅಂತ. ಬಟ್ ಇವತ್ತು ಆಮೇಲೆ ಚೆನ್ನಾಗಿಲ್ಲ, ಹೋಗಿ ಫೈಟ್ ಮಾಡಿ ತುಂಬಾ ಕಷ್ಟಪಟ್ಟಿದ್ದಾರೆ. ಕೆಲವೊಂದು ಬೆಸ್ಟ್ ಎಕ್ಸಾಂಪಲ್, ಒಂದು ಟೈಮ್ ಏನಾದ್ರು ಖರಾಬ್ ಕೆಟ್ರೆ ಇಂತ ದೊಡ್ಡ ವ್ಯಕ್ತಿನೇ ಆಗಿರೋ ನಿನಗೆ. ಅದು ಹೌದು, ಟೈಮ್ ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ. ಸದ್ಯಕ್ಕೆ ಈಗ ಹಳೆದೆಲ್ಲ ಮುಗೀತು. ಲೈಟ್ ಬಾಯ್ ಜಿ ಕನ್ನಡ ಎಪಿಸೋಡ್ ಈಗಲೂ ಹಾಕಿದ್ರೆ ಜನ ಕೂತ್ಕೊಂಡು ನೋಡ್ತಾರೆ. ಅದೊಂಥರ ಬೆಸ್ಟ್, ಚೆನ್ನಾಗಿ ಮೋಟ್ರೆ ಆಗಿತ್ತು. ಆಮೇಲೆ ಅವ್ರಿಗೆ ಒಬ್ರು ಫಾದರ್, ಈಗ ನಾವೇನ್ ಅಂಬರೀಶ್ ಅವ್ರು ಇದಾರೆ ಅಂತ ಅವ್ರು ಇದ್ದಿದ್ರೆ ಅವ್ರೆಲ್ಲ ಬೇರೆ ತರನೇ ಹೋಗ್ತಿದ್ರು, ಸರಿಯಾದ ದಾರಿ. ಇಷ್ಟೆಲ್ಲ ಹಗರಣಗಳು ಆಗ್ತಿರ್ಲಿಲ್ಲ. ಒಂದು
ಸಮ್ಮಪ್ ಮಾಡ್ಬಿಡೋರೇನೋ ಅವ್ರು ಅದು ಬಿಟ್ಕೊಟ್ಟಿಲ್ಲ. ಬಟ್ ಅದಾದ್ಮೇಲೆ ಅವ್ರು ಇಲ್ದಿರೋ ಕಣ್ಣಲ್ಲಿ ಅವ್ರ ಫ್ಯಾಮಿಲಿ ನಿಂತ್ಕೊಂಡಿದ್ದು ನೋಡಿದ್ರೆ ಈಗ ದರ್ಶನ್ ಮೂವೀಸ್ ನೋಡಕ್ ಬಂದ್ರೆ ನೀನು ಅವ್ರ ಆಲ್ಬಮ್ ಯಾವ್ದೇ ತಗೊಂಡ್ರು ನಾನ್ ಬೇಸಿಕಲಿ ಈಗ ರೀಸೆಂಟ್ ಆಗಿ ಮೆಟ್ರೋ ನೋಡ್ತಾ ನೀನ್ ಯಾವ್ದಾದ್ರು ಎಂಟ್ರಿ ಸಾಂಗ್ ಹಾಕ್ಬೇಕು ಈಗ KGF ಯೂಸ್ ಮಾಡ್ತಾರೆ, ಕೊಹ್ಲಿ ಸೆಂಚುರಿ ಆದ್ರೆ KGF ಯೂಸ್ ಮಾಡ್ತಾರೆ. ಬಟ್ ನೀನ್ ಅಲ್ಲೇ ಡಿ ಬಾಸ್ ಎಂಟ್ರಿ ಸಾಂಗ್ ತಗೊಂಡ್ರೆ ಕ್ರೇಜಿ ಅಲ್ಲ, ನಮ್ ಚಕ್ರವರ್ತಿ ಕ್ರೇಜಿ ಫೀಲ್ ಕೊಡೋದು. ಇಡೀ ಇಂಡಸ್ಟ್ರಿಲಿ ಈ ಫನ್ ಪ್ಲಸ್ ರೊಮ್ಯಾಂಟಿಕ್ ಅಂದ್ರೆ ದರ್ಶನ್ ಆಲ್ಬಮ್ಸ್ 100%. ಅದು ಎಲ್ಲಾ ಫಿಲಮ್ ಅಲ್ಲೂ ಅಷ್ಟೇ, ಎಲ್ಲದರಲ್ಲೂ ಒಂದು ಫನ್ ಎಲಿಮೆಂಟ್ ಪ್ಲಸ್ ರೊಮ್ಯಾಂಟಿಕ್. ಎಲ್ಲಾ ಫಿಲಮ್ ಅಲ್ಲೂ ಒಂದ್ ಸಾಂಗ್ ಒಂದ್ ಎಂಟ್ರಿ ಸಾಂಗ್ ಕ್ರೇಜಿ ಇರುತ್ತೆ. ಈಗ ಡೆವಿಲ್ ಅಪ್ಪ ಆಲ್ಬಮ್ ಅಷ್ಟು ವರ್ಷ ನಾವೇ ಮಾತಾಡೋದು ಬೇಸಿಕಲಿ ಫ್ಯಾಕ್ಟ್ ಒಂದು ಯಾವತ್ತು ಸ್ಟಾರ್ಟಿಂಗ್ ಬಂದಾಗ ಮಾಡ್ಕೊಳಲ್ಲ, ಲಾಸ್ಟಿಗೆ ಅದು ಹೋಗ್ತಾ ಹೋಗ್ತಾ. ಬಟ್ ಆದ್ರೆ ಈಗ ನೋಡಿದ್ರೆ ಏನೋ ಒಂಥರ ಸಾಂಗ್ ಏನ್ ಫೀಲ್ ಕೊಡುತ್ತೆ. ನನ್ನ ಮದ್ವೆ ನಾನೇ ಪ್ರೀ ವೆಡ್ಡಿಂಗ್ ಆ ಸಾಂಗ್ ಮಾಡಿಸ್ತಿದ್ದೀನಿ. ಅದಾದ್ಮೇಲೆ ಬಿಡಿ ಡೆವಿಲ್ ಎಲ್ಲ ಬಿಫೋರ್ ನಾವು ಕ್ರಾಂತಿ ಸಂಗ್ರಹಣೆಗಿಂತ ಮುಂಚೆ ದರ್ಶನ್ ಮಾತಾಡೋದಾದ್ರೆ ಒಳ್ಳೊಳ್ಳೆ ಮೂವೀಸ್. ಫಾರ್ ಎಕ್ಸಾಂಪಲ್ ನಾವು ಎಲ್ಲ ಸಣ್ಣ ಬೇಕಾದ್ರೆ ನಮ್ಮ ಗಾಂಧಿನಗರ ನಾವು ಶಿವಮೊಗ್ಗ ಇರ್ಬೇಕಾದ್ರೆ ಫುಲ್ ಅವ್ನ ಫ್ಯಾನ್ಸೇ ಜಾಸ್ತಿ ಇರೋದು. ಕಳಸಿ ಪಡ ಆ ಟೈಮಲ್ಲಿ ರಕ್ಷಿತಾ ದರ್ಶನ್ದು ಮತ್ತೆ ಬಂಗಾರಿ ಆಲಿನಿ ಬುಲ್ಬುಲ್ ಸಾಂಗ್ ಬಂದಾಗ್ಲೂ ಅದು ಏನಿದ್ದಾಗಿತ್ತು ಕಳಸಿ ಪಡೆ ಅದು ಗಾಳಿ 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 ಸುಂದರ ಗಾಳಿ ಸಾಂಗ್ ನೆಕ್ಸ್ಟ್ ಅದು ಬೆಂಕಿ. ಆಮೇಲೆ ನೀವು ಕಾಮಿಡಿ ವೈಸ್ ನೋಡಕ್ ಹೋದ್ರು ದರ್ಶನ್ ಸಾಧು ಕಾಪಿ ನಂತರ ಯಾವ್ದು ವರ್ಕ್ ಆಗಲ್ಲ, ಅದು ಕ್ರೇಜಿ ಕಾಂಬೋ. ಬುಲೆಟ್ ಪ್ರಕಾಶ್ ನೆಕ್ಸ್ಟ್ ಲೆವೆಲ್ ಅಲ್ಟಿಮೇಟ್. ಸುಂಟರಗಾಳಿ ಎಸ್ಪೆಷಲಿ ಅದ್ರಲ್ಲಿ ಒಳ್ಳೆ ನಮ್ದು ಹಳೆ ಮೂವಿಗಳು. ಆಮೇಲೆ ಕೆಲವೊಂದು ನನಗೆ ಫೀಲ್ ಆಗೋದು ಪರ್ಸನಲಿ ಥಿಯೇಟರ್ ಅಲ್ಲಿ ಯಾವ್ದು ಫ್ಲಾಪ್ ಆಗಿ ಬಂತಲ್ಲ, ಥಿಯೇಟರ್ ಅಲ್ಲಿ ಅಷ್ಟು ಬಸ್ ಮಾಡದೇ ಇರೋವು OTT ಬಂದ್ಮೇಲೆ ಕೆಲವೊಂದು ಅಂದ್ರೆ ಉದಯ ಟಿವಿ ಬೇಸಿಕಲಿ ಬರ್ತಿದೆ ಉದಯಗೆ, ಅದ್ರ ಬಂದ್ಮೇಲೆ ಇಷ್ಟ ಆಗಿದ್ದು ಉಂಟು ಸುಮಾರು ಜನಕ್ಕೆ. ನಾನು ಇವಾಗ ಮಾತಾಡ್ತೀನಿ ಇಷ್ಟಪಡ್ತೀನಿ. ಇವಾಗ OTT ಮತ್ತೆ ಈ ಯಾವ ಫಿಲಂ ಯಾವ ಥಿಯೇಟರ್ ಇದೆ ಅನ್ನೋದು BMS ಬುಕ್ ಮೈ ಶೋ ಮುಂಚೆ ಬರೀ ಒಂದು ಲೋಕಲ್ ಪೇಪರ್ ಬರೋದು. ಲೋಕಲ್ ಪೇಪರ್ ಅಲ್ಲಿ ಈ ಫಿಲಂ ಅಲ್ಲಿ ಈ ಫಿಲಂ ಈ ಥಿಯೇಟರ್ ಇದೆ ಅಂತ ಬಂದ ಟೈಮ್ ನಮ್ಗೆ ಬಾಕ್ಸ್ ಆಫೀಸ್ ಗೊತ್ತಾಗ್ತಿಲ್ಲ ಏನು ಕರೆಕ್ಟ್. ಬಟ್ ಫಿಲಂ ಹಿಟ್ ಸೂಪರ್ ಹಿಟ್. ಅವಾಗ ಪೇಪರ್ ಯೂಶುವಲಿ ಹೆಂಗೆ ಅಂದ್ರೆ ಥಿಯೇಟರ್ ಸೆಟಪ್ ಗಳು ಭಾರಿ ಕ್ಯೂರಿಯಾಸಿಟಿ ಉಡ್ಸೋದು. ಯಾವ ಥಿಯೇಟರ್ಗೆ ಯಾವ ಸಿನಿಮಾ ಬರುತ್ತೋ ಆ ಸಿನಿಮಾ ಬಸ್ ಚೆನ್ನಾಗಿದೆ ಅಂತ. ಮೇನ್ಲಿ ನಮ್ದು ನರ್ತಕಿ, ಸಂತೋಷ್, KG ರೋಡ್ ಅಲ್ಲಿ ಅನುಪಮ ಇವೆಲ್ಲ ಇದಾವೆ, ಇವೆಲ್ಲ ಮೇನ್ ಥಿಯೇಟರ್ಸ್. ಈ ಸಂತೋಷಿಗೆ ಬಂದ್ರೆ ಅಥವಾ ನರ್ತಕಿಗೆ ಬಂದ್ರೆ ಇದೊಂದು ಅಲ್ಟಿಮೇಟ್ ಅಂದ್ರೆ ಒಂದು ನೆಕ್ಸ್ಟ್ ಲೆವೆಲ್ ಬಸ್ ಇದೆ ಅಂತ. ಈಗ ಯಾವ್ದು ಗೊತ್ತಾ, ದರ್ಶನ್ದು ಅಂಬರೀಷ ಫಿಲ್ಮ್ಗೆ KG ರೋಡ್ ಮೇನ್ ಥಿಯೇಟರ್ ಸಿಗ್ಲಿಲ್ಲ, ಅವ್ರು ತಗೊಂಡೋಗಿ ಪ್ರಸನ್ನದಲ್ಲಿ ರಿಲೀಸ್ ಮಾಡೋದು. ಅವಾಗ ಮೇನ್ ಥಿಯೇಟರ್ ಕಾನ್ಸೆಪ್ಟ್ ಇತ್ತು, ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇತ್ತು. ಬಟ್ ಅವಾಗ ದರ್ಶನ್ ಅಂಬರೀಷಾಗ್ ಸಿಗಲ್ಲ, ಅಂಬರೀಷಾಗೆ ಅನ್ಸುತ್ತೆ ಅದು ಪ್ರಸನ್ನದಲ್ಲಿ ಮೇನ್ ಥಿಯೇಟರ್ ಅಂತ ಮಾಡಿ ಸೆಲೆಬ್ರೇಟ್ ಮಾಡೋದು. ಬಟ್ ಅದಾದ್ಮೇಲೆ ಪ್ರಸನ್ನ ಅಡ್ಡ ಆಗ್ಬಿಡ್ತಲ್ಲ ದರ್ಶನ್ಗೆ. ದರ್ಶನ್ ಅದು ಬೇರೆ ಲೆವೆಲ್. ಇವಾಗ ಯಾವ್ದಾದ್ರು ಒಂದು ಫಿಲಂ ರಿಲೀಸ್ ಆದ್ರೂ ಪ್ರಸನ್ನ ದಾನ್ಯ ಮಾಡ್ಬಿಡ್ತಾನೆ, ಕ್ರೇಜಿ ಅದು. ಬಟ್ ಅದು ಪ್ರಸನ್ನ ಥಿಯೇಟರ್ ಬಗ್ಗೆ ಹಂಗೆ ಹೋದ್ರು ಅದೊಂದು ಸೆಲೆಬ್ರೇಷನ್ ಕ್ರೇಜಿ. ಹೌದು, ದರ್ಶನ್ ಪುನೀತ್ ಅಂತಲ್ಲ ಅವ್ರು 3 ಜನ ಆಮೇಲೆ ಕಿಟ್ಕೊಟ್ಟಿಗೆ ಜಾಸ್ತಿ ಥಿಯೇಟರ್. ನಾನೇ ಪ್ರಸನ್ನ ಅಡ್ಡ ಆಯ್ತು ಅಂದಲ್ಲ, ಈಗ ಕರಿಯ ರಿಲೀಸ್ ಆಯ್ತು ಈಗಲ್ಲ, ಸುಮಾರು 1 ವರ್ಷದಿಂದ. ಏನ್ ಸೆಲೆಬ್ರೇಷನ್ ಮಾಡಿದ್ರು ಗೊತ್ತಾ, ಈ ತರ ಹೊಸ ಹೀರೋಗೆ ಯಾರಿಗೂ ಮಾಡಿದ್ ನಾನು ನೋಡಿಲ್ಲ. ರೀಸೆಂಟ್ ಟೈಮ್ಸ್ ಹೀರೋಗೆ ಪ್ರಸನ್ನ ಯಾವ ಥಿಯೇಟರ್ ಸೆಲೆಬ್ರೇಟ್ ಮಾಡ್ಲಿಲ್ಲ ಹೊಸ ಹೀರೋಗೆ. ಅದೊಂದು ಒಪ್ಕೊಬೇಕು. ಸೆಲೆಬ್ರೇಷನ್ ಈ ಥಿಯೇಟರ್ ವೈಸ್ ಅಲ್ಲಿ ಮಲ್ಟಿಪ್ಲೆಕ್ಸ್ ಹೇಳಲ್ಲ ನಾನು, ಥಿಯೇಟರ್ ಅಲ್ಲಿ ಒಳ್ಳೆ ಕಲ್ಟ್ ಸಿಂಗಲ್ ಸ್ಕ್ರೀನ್ ಅಲ್ಲಿ ಒಳ್ಳೆ ಸೆಲೆಬ್ರೇಷನ್ ಮಾಡೋದು ದರ್ಶನ್ ಮೂವೀಸ್ ಒಳ್ಳೆ ಅದೊಂದು ಕ್ರಿಯೇಟ್ ಮಾಡೋ. ಆಮೇಲೆ ಆಟೋ ಇಂದ ಮಾತಾಡ್ಬೇಕು. ಪ್ರತಿಯೊಬ್ಬ ಆಟೋ ಡ್ರೈವರ್ ನೋಡು, ಬೆಂಗಳೂರಲ್ಲಂತೂ ನಾನು ನೋಡ್ಬೇಕು 70% ಒಂದು ಫೋಟೋ ಇರುತ್ತೆ, ಇಲ್ಲ ಡಿ ಬಾಸ್ ಇರುತ್ತೆ, ಇಲ್ಲ ಈಗ ಟ್ರೆಂಡಿಂಗ್ ಆಗಿರೋ ಏನ್ರಿ ಮೀಡಿಯಾ ಸಾಂಗ್ ಲೈನ್ ಇರುತ್ತೆ. ನಾನು ಮೈಸೂರಲ್ಲಿ ಇದ್ದಾಗಂತೂ ಪ್ರತಿಯೊಂದು ಆಟೋ ಮೈಸೂರಲ್ಲಿ ಹೆಂಗೆ ಅಂದರೆ ದರ್ಶನ ಒಂಥರ ಮನೆ ಮಗನ ಥರ ನೋಡ್ತಾರೆ ಗುರು. ನನಗೊಂದು ಎಕ್ಸ್ಪೀರಿಯನ್ಸ್ ಆಗಿದ್ದು, ಏನೋ ಒಂಥರ ಮನೆ ಊರಿನವನ ಮಗ ಹತ್ರ ನೋಡ್ತಾರೆ. ಅಲ್ಲಿ ಅವನಿಗೆ ಅಂತ ಒಂದು ಬೇರೆ ಸ್ಥಾನನೇ. ನಾನು ಅಲ್ಲಿ ಅವ್ನು ಆಟೋ ಲೈನ್ಸ್ ಹಾಕಿರ್ಬೋದು, ಆಟೋ ಮೇಲೆ ಫೋಟೋಸ್ ಇರ್ಬೋದು. ಹುಡುಗರು ಅಷ್ಟೇ ಒಳ್ಳೆ ಹುಚ್ಚಾಪಟ್ಟೆ ಎರಡೆರಡು ಮೇನ್ ಥಿಯೇಟರ್ ಮಾಡ್ತಾರೆ ಮೈಸೂರಲ್ಲಿ, ಎಸ್ಪೆಷಲಿ ಲಕ್ಷ್ಮಿ ಮತ್ತು ವುಡ್ಲ್ಯಾಂಡ್ಸ್ ಎರಡೆರಡು ಮೇನ್ ಥಿಯೇಟರ್ ಮಾಡ್ತಾರೆ. ಲಕ್ಷ್ಮಿ ಇದೆ, ಇನ್ನೂ ಇದೆ ಲಕ್ಷ್ಮಿ ಹೊಡೆದ್ರು ಅದು ಎರಡೆರಡು ಮೇನ್ ಥಿಯೇಟರ್. ಈಗ ಫಿಲಮ್ಸಿಗೆ ಬರೋಣ. ಫಿಲಮ್ಸ್ ಅಂತ ಬಂದರೆ ಡಿದು ಒಂದು ಚೆನ್ನಾಗಿ ಹೋಗ್ತಾ ಇತ್ತು, ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಹೋಗ್ತಿತ್ತು. ಈಗ ಬಟ್ ಹಳೇದ್ರಿಂದ ಬರೋಣ. ಹಳೇದು ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಒಂದು 25 ವರೆಗೂ ಎಲ್ಲ ಓಕೆನೇ ಇತ್ತು. ಒಂದು ಯಾವುದಪ್ಪ ಫಸ್ಟ್ ಮೂವಿ ಒಂದು ಮೆಜೆಸ್ಟಿಕ್. ನನಗೆ ಮಚ ಈ ದತ್ತ ಫಿಲಮು ನೀನೇನು ಹೇಳ್ತೇ ಬಿಡ್ತೀವೋ, ಬಟ್ ಟ್ರೆಂಡಿಂಗಲ್ಲೂ ಬರಲ್ಲ. ಈಗ ನಾವು ಹಳೆ ಫಿಲಮ್ ನೋಡೋಕೆ ಹೋದರೆ ಜಸ್ಟ್ ಮಾತಲ್ಲಿ ಗಾಳಿಪಟ ಅಥವಾ ಸುದೀಪ್ದ ಇನ್ನೊಂದು ಫಿಲಮ್ ಆಗಿರ್ಬೋದು, ಹುಚ್ಚ ಎಲ್ಲ ಬರುತ್ತೆ ಟ್ರೆಂಡಿಂಗಲ್ಲಿ. ಬಟ್ ಆದರೆ ದತ್ತಾಗ ಆ ಥರ ಸಿಗಲ್ಲ. ಬಟ್ ದತ್ತ ಒಳ್ಳೆ ಫಿಲಮು. ಈ ಕಿರಾತಕ ನಾವು ನೋಡು ಬೇಜಾರಾಯಿತು ಅಂದರೆ ಕಿರಾತಕ ಹಾಕೊಂಡು ನೋಡ್ತೀವಿ. ಡಿ ಆ ಥರ ನೋಡ್ತೀವಿ ಅಂದರೆ ಕಿರಾತಕ ಒಳ್ಳೆ ವರ್ಕ್ ಆಗಿದೆ.
ಇದು ಹೇಳಿದ್ರೆ ಹಳೆ ಮೂವೀಸ್ ಟೈಮಲ್ಲಿ ಟೈಮ್ ಲೈನ್ ನೋಡ್ತಾ ಇರ್ತೀನಿ. ಸುದೀಪ್ದು ಒಂದು ಯಾವ ಮೂವಿ ಟೈಮ್ ಲೈನ್ ಈಗ ಕಲಾಸಿ ಪಡೆ ಸುಂಟಗಳ ಟೈಮ್ ಮೈ ಆಟೋಗ್ರಾಫ್ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಒಂದು 6-7 ತಿಂಗಳಿಗೆ ಮತ್ತೆ ಅವಾಗ ಒಂದೇ ದಿನ ರಿಲೀಸ್ ಆಗಿತ್ತಲ್ಲ ಮೈ Autograph, ಆ ತರ ಬರೋದಾದ್ರೆ ಕಲಾಸಿ ಪಡೆದಲ್ಲಿ ಕಲಾಶಿ ಪಾಳ್ಯನೋ ಸುಂಟರಗಾಳಿನೋ ಆಟೋಗ್ರಾಫ್ ಜೊತೆ ಕಲಾಸಿ ಪಡೆ ಆದ್ರೆ ಇವ್ನು ಮತ್ತೊಂದು ಇದು ರಿಲೀಸ್ ಆಗಿದೆ ಅದೇ ವರ್ಷ ಒಟ್ಟು 3 ಜನ ನೋಡೋದಾದ್ರೆ ಮಗ ಕನ್ನಡ ಆಡಿಯನ್ಸ್ ಅವಾಗ ಒಳ್ಳೆ ಎಂಜಾಯ್ ಮಾಡಿರ್ಬೋದಾಗಿತ್ತು. ಈಗ ನೋಡಿ ಈಗ ಬೇಕಾದ್ರೆ ಈ ತರ ಬಂದ್ರೆ ಎರಡನ್ನೂ ನೋಡ್ತಾರೆ. ಇನ್ನೊಂದು ಬಟ್ ಅವಾಗ ಅಟ್ ದಿ ಸೇಮ್ ಟೈಮ್ ಏನ್ ಗೊತ್ತಾ, ಅವ್ರ ಸೀನಿಯರ್ಸ್ ಇದ್ರು, ಶಿವರಾಜ್ ಕುಮಾರ್, ವಿಷ್ಣುವರ್ಧನ್, ಇವ್ರಗಳ ಕಾಲ ಅದು peak ಅಲ್ಲಿ ಇದ್ರು. ಬಟ್ ಹಂಗ್ ನೋಡಕ್ ಹೋದ್ರೆ ಎಲ್ಲ ಇರೋಗೂ ಸಕ್ಸಸ್ ಸಿಕ್ಕಿರೋದು 30 ಫಿಲಮ್ ಆದ್ಮೇಲೆ ಒಂದು ಸ್ಟಾರ್ಟಮ್ ಅನ್ನ ರೈಸ್ ಆಗಿದ್ದು. ಅಲ್ಲಿವರೆಗೂ ಅದೆಲ್ಲ ಹೊಸ ಇರೋ ಅಲಗ್ ಸುದೀಪ್ ದರ್ಶನ್ ಆಮೇಲೆ ಒಂದು ಸೀನಿಯರ್ಸ್ ಅನ್ನೋರು ಇರೋರಲ್ಲ, ಇವತ್ತಿನ ಜನರೇಷನ್ಗೆ ಸೆಲೆಬ್ರೇಟ್ ಮಾಡೋರು ನಾವು ಇವ್ರ 3 ಜನ ಸೆಲೆಬ್ರೇಟ್ ಮಾಡ್ತೀವಿ. ಇವ್ರ ನಂತರದವರು ನಮ್ಗೆ ಅಷ್ಟು ಈಗ ಹೊಸ ಜನರೇಷನ್ ಏನಿಲ್ಲ ಬಿಡ ಅಷ್ಟು. ಈಗ ಜಸ್ಟ್ ಲೈಕ್ ಕ್ರಿಕೆಟ್ ಹೆಂಗೆ ಕೊಹ್ಲಿ ಹೋದಾಗಿಂದ ನೋಡೋದೇ ಇಂಟ್ರೆಸ್ಟ್ ಇಲ್ವಾ, ಅದೇ ತರ ನಮಗೂ ಈಗ ದರ್ಶನ್ ಫಿಲಮ್ ಅಲ್ಲಿ ನನಗೆ ಹಂಗ್ ನೋಡ್ಕೊಂಡು ಬಂದ್ರೆ ನನಗೆ ಸಖತ್ತು ಮಜಾ ಕೊಟ್ಟಿದ್ ಫಿಲಮ್ ಅಂದ್ರೆ ಕಲಾಸಿ ಪಾಳ್ಯ ದತ್ತ. ನನ್ಗೆ ಅವೆರಡು ಕ್ಲಾಸ್ ಅನ್ಸುತ್ತೆ. ಕರಿ ಹೌದು ಒಳ್ಳೆ ರೌಡಿಸಮ್ ಫಿಲಮು, ಬಟ್ ನನಗೆ ಇಷ್ಟ ಆಗೋದು ದತ್ತ ಕಾಮಿಡಿ ವೈಸ್ ಅಲ್ಲಿ. ಅದಾದ್ಮೇಲೆ ಕಲಾಸಿ ಪಾಳ್ಯ ಸಖತ್ ಮಜಾ ಸಿಗುತ್ತೆ. ನಿನಗೆ ಯಾವ್ದು ಕಲಾಶಿ ಪಾಳ್ಯ ನನಗೂ ಮಜಾ ಸುಂಟ್ರಗಳೇ ಒಳ್ಳೆ ಮಜಾ ಕೊಡುತ್ತೆ. ಬಟ್ ಒಳ್ಳೆ ಥಿಯೇಟರ್ ಮಜಾ ಕೊಟ್ಟಿದ್ದು ಇಲ್ಲಿವರೆಗೂ ಗಜ ಮೂವಿ ಒಳ್ಳೆ ನೋಡು. ಗಜ ಅಂದಿದ ತಕ್ಷಣ ಆಲ್ಬಮ್ ಎಂತ ಇಟ್ಟದು ಒಳ್ಳೆ. ಆಮೇಲೆ ದರ್ಶನ್ದು ಕಾಮಿ ಹೆಂಗಿತ್ತು ಹೇಳು. ಆಕ್ಚುಲಿ ದರ್ಶನ್ದು ಸ್ವಲ್ಪ ಡೌನ್ ಫಾಲ್ ಆಗಿತ್ತು ಅವಾಗ, ಗಜ ಬಂದು ಎತ್ತಿತ್ತು. ಈ ಕಾಟೇರ ಲೈಕ್ ವೈಸ್ ಹೆಂಗಾಯ್ತು ಅಭಯ್ ಎಲ್ಲ ಟೈಮಲ್ಲೆಲ್ಲ ಸ್ವಲ್ಪ ಬಾಸು ಅಭಯ್ ಬಟ್ ಬಾಸ್ ಬಿದ್ದಿದ್ದ, ಅಭಯ್ ಎಲ್ಲ ಚೆನ್ನಾಗಿತ್ತು ಅನ್ಸುತ್ತೆ. ಬಟ್ ಆದ್ರೆ ಉದಯದವ್ರಂತೂ ದರ್ಶನ್ ಫಿಲಮ್ ಚೆನ್ನಾಗಿ ಉಜ್ಜಿದ್ರು. ಮಚ್ಚ ಅವಾಗೆಲ್ಲ ಏನು 25th ಯಾವ್ದು ಭೂಪತಿ ಅಲ್ಲ, 25th ಭೂಪತಿ ಫ್ಲಾಪ್ ಅದು ಫ್ಲಾಪ್ ಸಾಂಗ್ಸ್ ಅರ್ಜುನ್ ಯಾವ್ದು ಭೂಪತಿ 25th ಜಯಣ್ಣ ಭೋಗೇಂದ್ರ ಭೂಪತಿ. ಅವಾಗ ಸಣ್ಣ ಹುಡುಗರು ಇದ್ದಾಗ ಗೂಪ್ಸ್ ಬರಕ್ಕೆ ಏನ್ ಬೇಕಿತ್ತು ಹೇಳು. ಆ ತರ ಕರೆಂಟ್ ಕೈ ಹಿಡಿಯೋದು, JCB ಗುದ್ದೋದು, ಈ ತರ ನೀನ್ ಯಾವ್ದು ಕನ್ನಡದಲ್ಲಿ ನೀನ್ ನೋಡಕ್ ಸಿಗಲ್ಲ, ದರ್ಶನದಲ್ಲಿ ಸಿಗತ್ತೆ. ಈ ಬಂಧನ ಟೈಮ್ ಅಲ್ಲಪ್ಪ, ಈ ಬಂಧನದಲ್ಲೂ ಸುದೀಪ್ ದರ್ಶನ್ ಈ ಬಂಧನ ಒಳ್ಳೆ ಸಾಂಗು ಕೊಟ್ರಲ್ಲ, ಸಾಂಗು ಕೊಟ್ರು. ಅಲ್ಲಿಗೆ ದರ್ಶನ್ ವಿಷ್ಣುವರ್ಧನ್ ಜೊತೆ ಒಂದು ಆಕ್ಟಿಂಗು ಮಾಡ್ದಂಗ ಆಯ್ತಲ್ಲ, ಕ್ರೇಜಿ ಮಾಡೋದ್ರೆ. ಮತ್ತೆ ದರ್ಶನ್ದು ಮಗ ಬೆಸ್ಟ್ ವರ್ಕ್ ಆಗ್ಬೋದು ಡೈರೆಕ್ಟರ್ ಜೊತೆ ಅಂದ್ರೆ ಯಾರಾಗ್ಬೋದು? ಅವ ಅಳುಬ್ರು ಯಾರಿದ್ರು? ಈಗ ಬಗ್ಗೆ ಮಾತಾಡ್ರಪ್ಪ. ನವಗ್ರಹ ಅದು ಅನ್ಟಚ್ ಸ್ಟೋರಿ. ಡೈರೆಕ್ಟರ್ ಬಗ್ಗೆ ಕೇಳ್ತಾ ಇದ್ದೀನಿ. ರಿಪೀಟ್ ಆಗಿರೋ ಕಾಂಬಿನೇಷನ್ಗಳು ಇದಾವ ನಂಗೆ ನೆನಪಾಗ್ತದೆ. ತುಂಬಾ ಕಮ್ಮಿ ಅವ್ನು ರಿಪೀಟ್ ಮಾಡಿಲ್ಲ. ಇವನ್ ಜೊತೆ ಮಾಡಿರೋದು. ಬಟ್ ಅಂದ್ರೆ ಆ ಹೊಸಬ್ರು ಬಂದ್ರು ಬಂದ್ ಹೆಂಗಿತ್ತು ಹೇಳು. ಅತ್ತ ಮಾಡಿದ್ರು ಒಂದೊಂದು 5 ಫಿಲಮ್ ಡೌನ್ಫಾಲ್ ಆಯ್ತು ಅನ್ನೋದು ಎತ್ತಿದ್ರು. 2000 ಇಂದ 10 ವರೆಗೆ 2000 to 2010 ಹೀರೋ ಡೈರೆಕ್ಟರ್ ಕಾಂಬಿನೇಷನ್ ಅಷ್ಟೇನು ಅಂದ್ರೆ ಕತೆ ಇದು ಆಗ್ತಾ ಇರ್ಲಿಲ್ಲ ಹೀರೋ ಪ್ರಾಬಬ್ಲಿ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ಸ್ಗೂ ಅಷ್ಟು ಪ್ರಾಮುಖ್ಯತೆ ಇರಲಿಲ್ಲ. ಮ್ಯೂಸಿಕ್ ಅನ್ನೋದೇ ಇರ್ಲಿಲ್ಲ, ಟೆಕ್ನಿಕಲಿಟಿ ವೈಸ್ ಫಿಲಮೇ ನೋಡ್ತಿರ್ಲಿಲ್ಲ. ಕಿರಣ್ ಬಗ್ಗೆ ಎಷ್ಟು ಜನ ಮಾತಾಡ್ತಾರೆ? ಗುರು ಕಿರಣ ಯಾರಿಗೂ ಗೊತ್ತಿಲ್ಲ ಈಗ ಅಷ್ಟೇ. ಈಗಿನ ನೋಡು, ಈಗ ಟ್ರೆಂಡ್ ಈಗ ಕೊಡ್ತೀಯಲ್ಲ, ಎವ್ರಿ ಟೆಕ್ನಿಷಿಯನ್ ಮ್ಯಾಟರ್ ಆಗ್ತಾರೆ. ಟೆಕ್ನಿಷಿಯನ್ ಪ್ರಮೋಷನ್ ಅವಾಗೆಲ್ಲ. ಇವಾಗ ಬೆಸ್ಟ್ ಎಕ್ಸಾಂಪಲ್ ತರುಣ್ ದರ್ಶನ್ದು ಈಗ ಸಿನಿಮಾ ನೆಕ್ಸ್ಟ್ ಮಾಡ್ತಾರೆ ಅಂತ ಅದ್ರ ಹೈಪೇ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಬಿಸ್ನೆಸ್ ಅಷ್ಟೇ, ಮಾರ್ಕೆಟ್ ಈಸಿ ಮಾರ್ಕೆಟ್ ಈಗ ಥಿಯೇಟರ್ ರಿಲೀಸ್ ಆಯ್ತು ಅಂದ್ರೆ ನೋಡ್ಬೇಕು ಮೂವಿ, ಸಿಡಿ ಅಂಗಡಿ ಹೋಗೋದು, ಸಿಡಿ ಬಾಡಿಗೆ ಕೊಟ್ಕೊಂತಾರೋದು, ಅದೊಂದು 10 ರೂಪಾಯಿ 20 ರೂಪಾಯಿ ದಿನಕ್ಕೆ ಅಂತ ಬಾಡಿಗೆ ಕೊಟ್ಕೊಂತಾರ. ಅದೇ ಪೆನ್ ಡ್ರೈವ್ ಆಮೇಲೆ ಬಂದಿದ್ದು ಸಿಡಿ ಎಲ್ಲ. ಬಟ್ ಆಮೇಲೆ ಅವಾಗ ಥಿಯೇಟರ್ ನಾವು ತುಂಬಾ ಫಿಲಮ್ ನೋಡಕ್ ಆಗ್ತಿರ್ಲಿಲ್ಲ, ಉದಯದಲ್ಲಿ ಹಾಕೋರು ಎಷ್ಟು ಅಡ್ವರ್ಟೈಸ್ ಅಲ್ಲಿ ನೋಡ್ತಿದ್ವಿ, ತಡ್ಕೊಂಡು. ನನಗೆ ಅಯ್ಯ ಫಿಲ್ಮು ಈ ಟಿವಿಲಿ ಪ್ರೋಮೋಗಳು ಬಂದಾಗ ಈ ಫಿಲ್ಮ್ ನೋಡ್ಲೇಬೇಕು ಅಂತ. ಬಟ್ ಏನಂದ್ರೆ ಅದು ರಿಲೀಸ್ ಆಗಿದೆ ಗೊತ್ತಿಲ್ಲ ನಮ್ಗೆ, ನಾವು ಇನ್ನ ಸಣ್ಣವರು, ರಿಲೀಸ್ ಆಗಿದೆ ಗೊತ್ತಿಲ್ಲ, ಹೊರಗಡೆ ಹೋಗಿದೆ, ಅದಾದ್ಮೇಲೆ ನೆಕ್ಸ್ಟ್ ಟಿವಿಲಿ ಬರ್ಬೇಕು ಅನ್ನೋ ಪ್ರೋಮೋಗಳದು. ಹೌದು ಹಂಗೆ ಅಲ್ಲ. ಇವಾಗಾದ್ರೆ ಟೀಸರ್ ವೈಸ್ ಎಷ್ಟೊಂದ್ ಬಿಡ್ತಾರೆ, ಅವಾಗ ಇಲ್ಲ, ಏನ್ ಗೊತ್ತಾಗ್ತಿಲ್ಲ, ಪೇಪರ್ ಅಲ್ಲಿ ಬಂದ್ರೆ ಗೊತ್ತಾಗೋದು. ಒಂದು ಹೊತ್ತಿಗೆ ತಲೆಗೆ ಮೆಚುರಿಟಿ 8ನೇ ಕ್ಲಾಸ್ ಹಂಗೆ ವಿಷ್ಣುವರ್ಧನ, ಬುಲ್ಬುಲ್ಲು, ಸಾರಥಿ, ಆ ಟೈಮಿಂದ ಹೆಚ್ಚು ಕಮ್ಮಿ, ಸಾರಥಿ ಟೈಮಿಂದ ಸ್ವಲ್ಪ ಮೂವೀಸ್ ಎಲ್ಲ. ಬಟ್ ಅಯ್ಯ ಫಿಲಮ್ ನನಗೂ ಹಂಗೆ ಆಗಿತ್ತು. ನನಗೆ ಆ ತಬಲಾ ಸಾಂಗ್ ಸಕ್ಕತ್ ಇಷ್ಟ ಆಗ್ಬಿಟ್ಟಿತ್ತು. ದರ್ಶನ್ ಒಳ್ಳೆ ಕಾಪ್ ಎಲ್ಲ ಮಜಾ ಇತ್ತು. ಅಂದ್ರೆ ದರ್ಶನ್ ನೋಡಿ, ಈಗ ಐರಾವತ ಫಿಲಮ್ ಬಂದ್ರೆ ಕಾಕಿಗೆ ಕದರು ಬಂದಿದ್ದೇವರಿಂದ ಈ ತರ ಲಿರಿಕ್ಸ್ ಅಷ್ಟೇ ಕದರ ಕೊಡ್ತಾರೆ. ಹಂಗಿರತ್ತೆ. ಅವೆಲ್ಲವಕ್ಕೂ ಕಾರಣ ಹರಿಕೃಷ್ಣ.
ಹರಿ ಹರಿದು ಒಳ್ಳೆ ಹರಿ ಮಚ್ಚ ಆದ್ರೂ ಹರಿ ಅದನ್ನ ಬಿಟ್ಕೊಡಲ್ಲ, ದರ್ಶನ್ ಎಲ್ಲೂ ಬಿಟ್ಕೊಡಲ್ಲ ಹರಿ. ಒಳ್ಳೆ ಹಿಡಿತಾನೆ. ಆ ಕೃತಜ್ಞತೆ ಅನ್ನೋದು ಡಿ ಅನ್ನೋದು ಹೆಸರೇ ಇಟ್ಬಿಟ್ರು. ದೆನ್ ದಿನಾಕರ್ ನವಗ್ರಹ ಇವತ್ಗೂ ಸ್ಕಿಟ್ ಮಾಡ್ತಾರೆ ಒಬ್ರು. ಕನ್ನಡಕ್ಕದೊಂದು ಜಮ್ ಅಂತಾನೆ ಹೇಳ್ಬೋದು. ಅದು ರಿಲೀಸ್ ಆಯ್ತು ಬ್ಯಾಂಗರ್, ರಿಲೀಸ್ ಆಯ್ತು ಬ್ಯಾಂಗರ್ ಅದು. ಆಮೇಲೆ ಅವನ್ನ ನೆಗೆಟಿವ್ ಅಲ್ಲಿ ದರ್ಶನ್ ಒಬ್ಬ ಹೀರೋ ನೆಗೆಟಿವ್ ಮಾಡಿ ಅದ್ರಲ್ಲೂ ಹೀರೋ ಆಗೋದಿದೆಯಲ್ಲ, ಅದು ಬೆಂಕಿ. ದಸರಾಪ್ಪ ಯಾವ್ದೇ ದಸರಾ ಬರ್ಲಿ ನವಗ್ರಹ ಫಿಲಮ್ ಹಾಕೋರ ಉದಯ ಹಾಕ್ರಪ್ಪ 10 ಗಂಟೆಗೆ ಅನ್ನೋದೇ ಅದೊಂದು ಇದು. ಅವಾಗೆಲ್ಲ ಒಳ್ಳೆ ಮೂವಿ. ಅಂದ್ರೆ ದರ್ಶನ್ ನನಗೆ ಒಂದು ಎಲ್ಲಪ್ಪ ಅಂದ್ರೆ ದರ್ಶನ್ ಅವ್ರದ್ದು ಪ್ರಾಜೆಕ್ಟ್ ಅವರು ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಅವ್ರು ನಂಗೆ ಇಷ್ಟನಾ ಬಾ ಫಿಲಮ್ ಮಾಡು ಅಂತಾರೆ. ಕತೆ ಒಂದು ಕೇಳ್ಬೋದೈತೇನೋ ಸ್ವಲ್ಪ ನೀಟಾಗಿ. ಈಗ ಅವರೇ ಹೇಳೋ ಪ್ರಕಾರ ಇಂಟರ್ವ್ಯೂಸ್ಗಳಲ್ಲಿ ಕೂತ್ಕೊಂಡು ಸರ್ ನೋಡಿ ಸರ್ ನಾನು ಕೆಲ್ಸಕ್ಕೆ ವರ್ಕ್ ಮಾಡ್ತೀನಿ ದುಡ್ಡಿಗೆ, ನಂಗೆ ಕೊಟ್ರ ಬಂದ್ ಮಾಡಪ್ಪ. ಸ್ಕ್ರಿಪ್ಟ್ ಅವ್ರು ಏನೋ ವರ್ಕು ಮಾಡಲ್ಲ, ಏನಿಲ್ಲ, ಕೊಟ್ಟಿದ್ದಕ್ಕೆ ಮಾಡ್ತಾರೆ. ಬಗ್ಗೆ ನಂಗೆ ಗೊತ್ತಿಲ್ಲ ಹೆಂಗ್ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಿ ಅಂದ್ರೆ ಅವರೇ ಹೇಳಿರೋ ಪ್ರಕಾರ ವೀಕೆಂಡ್ ರಮೇಶಲ್ಲೂ ಈ ಮೆಜೆಸ್ಟಿಕ್ ಆದ್ಮೇಲೆ ಫ್ಲಾಪ್ ಆದ್ಮೇಲೆ ದಾಸ ಆದ್ಮೇಲೆ ಎಲ್ಲ ಪ್ರಾಜೆಕ್ಟ್ ಅಕ್ಸೆಪ್ಟ್ ಮಾಡ್ತಿದ್ದೆ. ಯಾಕೆಂದ್ರೆ ಜನರಿಗೆ ನನ್ನ ಮುಖ ಕೂರ್ಲಿ, ಒಬ್ಬ ಹೀರೋ ಇದ್ದಾನೆ ನನ್ನ ಮುಖ ಕೂರ್ಲಿ ಅನ್ನೋದ್ರ ರೇಂಜಿಗೆ ಅಕ್ಸೆಪ್ಟ್ ಮಾಡ್ತಿದ್ದೆ ಅಂತ. ಆಮೇಲೆ ಬೇರೆ ನಾವು ಈಗ ಕೇಳ್ತಾರೆ ಅದೇ ಫ್ಲಾಪ್ ಆಯ್ತು, ಬಾಡಿ ಇದಾಯ್ತು, ಸ್ವಲ್ಪ ದಪ್ಪ ಇದ್ದೆ, ತೆಳ್ಳ ಮಾಡ್ಕೊಂಡು ಆಮೇಲೆ ಅವ್ನು ಬಂದಿದ್ದು ಯಾವ್ದ್ರಲ್ಲಿ ಅವ್ನ ಬಾಡಿ ಇದನ್ನ ತೆಳ್ಳ ಮಾಡ್ಕೊಂಡ್ ಬಂದಿದ್ದು ಬುಲ್ಬುಲ್ ಒಳ್ಳೆ ಕಾಂಬಿನೇಷನ್. ಕಲಾಸಿಪುಳ ನೀಡಿದೆ ಅಲ್ಟಿಮೇಟ್ ಫಿಲ್ಮ್. ಆಮೇಲೆ ಏನಂದ್ರೆ ದರ್ಶನ್ ಅಲ್ಲಿ ಒಂದಿಷ್ಟ ಆಗೋದು ಅವ್ರ ಫಿಲಮ್ ಎಲ್ಲೇ ನೋಡು ನಿನಗೆ ಹೊರಗಡೆಯಿಂದ ಬಂದಿರೋ ಟೆಕ್ನಿಷಿಯನ್ ಆಕ್ಟರ್ಸ್ ತುಂಬಾ ಕಮ್ಮಿ. 99% ಕನ್ನಡದವ್ರು ಇರ್ತಾರೆ. ಎಲ್ಲೋ ಅದಕ್ಕೆ ಬೇಕೇ ಬೇಕು ಅನ್ನೋ ಕಾರಣಕ್ಕಷ್ಟೇ ಬರ್ತಾರೆ. ಅದೊಂದು ನಮ್ಮ ಕನ್ನಡದವರಿಗೆ ಬಹುಶಃ ಟೆಕ್ನಿಷಿಯನ್ ಅಲ್ಲ ಬುಲ್ಬುಲ್ ಪ್ರಾಬಬ್ಲಿ ಅದೇ ಲಾಸ್ಟ್ ಬ್ಲಾಕ್ ಬಸ್ಟರ್ ಅನ್ನೋ ಇದು ಟಿಲ್ ಕಾಟೇರಾ ಹೌದೌದು ಅದೇ ಲಾಸ್ಟ್ ನೆಕ್ಸ್ಟ್ ಲೆವೆಲ್ ಹಿಟ್ ಆಗಿದೆ. ಆದ್ಮೇಲೆ ಬಂದಿದ್ದು 2014 ಬೃಂದಾವನ ಇರ್ಬೇಕು. ಇಲ್ಲ 13 ನಾನು SLC ಜಾಯ್ನಿಂಗ್ ಆಗ 9th ಎಕ್ಸಾಮ್ ಬರ್ದು ರಜದಲ್ಲಿ ಯಾವಾಗ ಬಂದಿದ್ದು ಬುಲ್ಬುಲ್. ಅದು ಮಾಣಿಕ್ಯ ಎಲ್ಲ ಒಟ್ಟಿಗೆ ಬಂದು ಬೃಂದಾವನ ಒಂದು ಆವರೇಜ್ ಆಗಿ ಹೋಗಿತ್ತು. ಮಾಣಿಕ್ಯ 14 ಅದು 10th ಎಕ್ಸಾಮ್ ಮುಗ್ದಿತ್ತು. ರಾಬರ್ಟ್ ಚೆನ್ನಾಗಿ ರಾಬರ್ಟ್ ಮತ್ತೆ ಯಜಮಾನ ಆವರೇಜ್ ಆಗಿತ್ತು. ಜಗ್ಗುದನು ಆಮೇಲೆ ಇಷ್ಟ ಆಯ್ತು. ಬಟ್ ಯಜಮಾನ ಪ್ರಾಬ್ಲಮ್ ಏನಂದ್ರೆ ಸೆಕೆಂಡ್ ಹಾಫ್ ಅದೊಂಥರ. ಆಮೇಲೆ ಏನ್ ಗೊತ್ತಾ ಬ್ರೋ, ನಾವು ಎಲ್ಲದೂ ಮಾತಾಡಿ ದರ್ಶನ್ ಒಂದು ಬಿಟ್ರೆ ತಪ್ಪಾಗತ್ತೆ. ಇಡೀ ಸ್ಯಾಂಡಲ್ವುಡ್ ಅಲ್ಲಿ ಯಾರು ಎಲ್ಲ ಏನೇನ್ ಮಾಡ್ಯಾರ ಎಲ್ಲದಕ್ಕಿಂತ ಟಾಪ್ ಆಗಿ ಹೇರ್ ಸ್ಟೈಲ್ ಮಾಡ್ಯಾರ ದರ್ಶನ್. ನೀನ್ ನೋಡು ಯಾವ್ದು ಗೊತ್ತಾ ಒಂದ್ ಫಿಲಮು ಅದೇ ಶಾಸ್ತ್ರಿ. ಆಮೇಲೆ ಲಾಂಗ್ ಏರು, ಗಜಾದಲ್ಲಿ ಲಾಂಗ್ ಏರು, ಮತ್ತೆ ಭೂಪತಿ ಕಲ್ಲರು, ಚಕ್ರವರ್ತಿ ರಾಬರ್ಟ್ ಅಲ್ಲಿ ಲಾಂಗ್ ಏರ್ ಈ ತರ ಅಲ್ಲ. ಮುಂಚೆ ಟೈಮ್ ಅಲ್ಲಿ ನೋಡಿದ್ರೆ ಭೂಪತಿ ಅರ್ಜುನರೆಲ್ಲ ಕಲರ್ ಹೊಡಿಸಿದ್ದು. ಮತ್ತೆ ಸ್ನೇಹ ಕಾಂಬಿನೇಷನ್ ಅಲ್ಲಿ ಈಗ ನಾವ್ ಆತರ ನೋಡ್ತೀವಿ. ಮಲ್ಟಿ ಸ್ಟಾರರ್ಗಳು ಚೆನ್ನಾಗಿ ವರ್ಕ್ ಆಗೋದು. ಅದು ಮಲ್ಟಿ ಸ್ಟಾರ್ ಅಂತ ಗೊತ್ತೇ ಇರಲಿಲ್ಲ. ಆಲ್ಮೋಸ್ಟ್ ಇದೇನೋ ಕಾಂಬಿನೇಷನ್ ನಡೀತೈತೆ ಅಂತ. ಈಗ ಅದೇ ಮಾಡಿದ್ರೆ ಮಲ್ಟಿ ಸ್ಟಾರರ್ ಮೂವಿ, ಅವ್ರಿಗೆ ಸ್ಪೇಸ್ ಜಾಸ್ತಿ ಇವ್ರಿಗೆ ಸ್ಪೇಸ್ ಜಾಸ್ತಿ ಅಂತ ವಾರ್ ನಡೆಯುತ್ತೆ. ಬಟ್ ಅವ್ ಕತೆನಾ ಸರಿ ಮಾಡಿ ಸರ್ ಅನ್ನೋಂಗಿತ್ತು. ಆಮೇಲೆ ದರ್ಶನ್ದು ಅಂತ ಇಟ್ಟು ಈಗೇನಾದರೂ ಅರಸು ಫಿಲಮಲ್ಲಿ ಗೆಸ್ಟ್ ಅಪಿಯರೆನ್ಸು ಅದು ಈಗ ಬಂದ್ಬಿಟ್ಟಿದ್ರೆ ಸ್ಯಾಂಡಲ್ವುಡ್ ಅಲ್ಲಿ ಹೆಂಗಿರೋದು ಹೇಳು. ಇವಾಗ ಅಪ್ಪು ಅವರಿದ್ದೆ ದರ್ಶನ್ ಹಂಗೆ ಬಂದ್ಬಿಟ್ಟಿದ್ದು ಒಂದು ಫಿಲಮ್ ರಿಲೀಸ್ ಆಯ್ತಿತ್ತು ಅಂದ್ರೆ ಥಿಯೇಟರ್ಗಳು ಉಳಿತಿರ್ಲಿಲ್ಲ. ಯಾವ ತೆಲುಗು ತಮಿಳ್ ಈ ಥರ ಎಲ್ಲ ಮಾತಾಡ್ತಾರಲ್ಲ ಬ್ಲಾಕ್ ಬಸ್ಟರ್ ನಮ್ಮದು ಯುನೈಟೆಡ್ ಅಂತ, ಆ ಫಿಲಮ್ ಈಗ ಬಂದಿದ್ರೆ ಅವು ನಾವು ಎಕ್ಸಾಂಪಲ್ ಇದನ್ನು ಕಟ್ ಮಾಡಿ ತೋರಿಸ್ಬೋದು. ಒಂದು ಬಿಗ್ ಡೌನ್ ಫಾಲ್ ಅಂದ್ರೆ 2011 ಇನ್ಸಿಡೆಂಟ್, ಅವ್ರ ಪರ್ಸನಲ್ ಇನ್ಸಿಡೆಂಟ್. 100% ಅದಾದ್ಮೇಲೆ ಬಂದಿದ್ದು ಜನ ಕೈ ಎತ್ತಿ ಸಾರಥಿ, ಅದನ್ನ ಮರಿಯಂಗೆ ಇಲ್ಲ. ಎಂಟೈರ್ ಸ್ಯಾಂಡಲ್ವುಡ್ಗೆ ಅದೊಂದು ಗತವೈಭವ ಟೈಮ್ ತರ ತಗೋಬಿಟ್ರು. ಹೌದು, ಅದು ಒಂದು ರೀವರ್ಕ್ ಕೊಟ್ಟಂಗಾಯ್ತು. ಮೂವಿನೂ ಯಾವುದು ಬರ್ಲಿಲ್ಲ. ಮೂವಿ ಇತ್ತು 2011 ಕನ್ನಡ ಇಂಡಸ್ಟ್ರಿಲಿ 3 ಜನ ಬ್ಲಾಕ್ ಬಸ್ಟರ್ ಕೊಟ್ಟಿದ್ ಇಯರ್ ಅದು. ಪುನೀತ್, ಸುದೀಪ್, ದರ್ಶನ್. ಸುದೀಪ್ದು ಕೆಂಪೇಗೌಡ ಬಂತು, ವಿಷ್ಣುವರ್ಧನ ಬಂತು ಅದೇ ವರ್ಷ ಬ್ಲಾಕ್ ಬಸ್ಟರ್. ಪುನೀತ್ ಇಂದು ಹುಡುಗರು ಬ್ಲಾಕ್ ಬಸ್ಟರ್, ಸಾರಥಿ ಬ್ಲಾಕ್ ಬಸ್ಟರ್. ಅಂದ್ರೆ ಅದೊಂದು ನೋಡು ಜನ ಅವಾಗ ಪರಮಾತ್ಮನ ಫೇಲ್ ಮಾಡಿದ್ರು. ಈಗ ಅದೇ ಜನ ಪರಮಾತ್ಮನ ಹಿಡ್ಕೊಂಡು ಆನಿವರ್ಸರಿ ಸೆಲೆಬ್ರೇಷನ್ ಮಾಡ್ತಾರೆ. ಜಾಕಿ ಇಟ್ಟಾಯ್ತು ಥಿಯೇಟರ್ ಇಟ್ಟು ಬ್ಲಾಕ್ ಬಸ್ಟರ್ ಥಿಯೇಟರ್ ಇಟ್ಕೊಂಡು ಜನ ಕ್ಯೂ ಅಲ್ಲೆಲ್ಲ ಇದು ಮಾಡಿದ್ರು. ಓಕೆ, ಸಾರಥಿ ಅದೊಂದು ಡೌನ್ ಫಾಲ್ ಇಂದ ಸಖತ್ ಸಕ್ಸಸ್ ಸಿಕ್ತು. ಅದಾದ್ಮೇಲೆ ನೆಕ್ಸ್ಟ್ ಬಂದ ಸಿನಿಮಾಗಳು ಒಂದಷ್ಟು ಚೆನ್ನಾಗಿ
ಅಲ್ಟಿಮೇಟ್ ಆಗೋಯ್ತು. ಸಂಗೊಳ್ಳಿ ರಾಯಣ್ಣ ಅಂತೂ ಅದು ಒಳ್ಳೆ ಅದ್ರ ಬಗ್ಗೆ ಎಲ್ಲ ಮಾತಾಡೋದು ಬೇಡ ಬ್ರೋ, ಅದೆಲ್ಲ ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಲೆವೆಲ್ ಫಿಲ್ಮ್ಸ್ ಆಮೇಲೆ ಕುರುಕ್ಷೇತ್ರನೂ ಚೆನ್ನಾಗಿತ್ತು ಬ್ರೋ. ಆ ಲೆವೆಲ್ ಬಡ್ಜೆಟ್ ಹಾಕಿ ಸಂಗೊಳ್ಳಿ ರಾಯಣ್ಣ ಮಾಡೋ ಇವತ್ತಿಗೆ ನಿಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ವಾಯ್ಸ್ ಕೇಳಿಸ್ತಿದೆ, ಬರ್ತಾರೆ ಪುನೀತ್ ಬರ್ತಾರೆ. ಸಂಗೊಳ್ಳಿ ರಾಯಣ್ಣ ಇವತ್ತು ನೋಡಿದ್ರೆ ಈಗ್ಲೂ ನಾನು ಕೆಲವು ಟ್ವಿಟರ್ ಅಲ್ಲಿ ಕೆಲವರು ಮಾತಾಡೋದು ನೋಡ್ತಾ ಇರ್ತೀನಿ ಸಂಗೊಳ್ಳಿ ರಾಯಣ್ಣ ಬಗ್ಗೆ. VFX ಅದು ಇದು ಅಥವಾ ಇದೇನಿಷ್ಟು ಇಮ್ಮೆಚೂರ್ ಆಗಿ ಮಾಡಿದ್ದಾರೆ ಅಂತ. ಬಟ್ 2012 ಮಾಡಿರೋ ಕತೆ ಅದು ಸಿನಿಮಾ. ಗೊತ್ತಾಯ್ತು. ಅವತ್ತಿನ ಟೆಕ್ನಿಕಾಲಿಟಿ ಬೇರೆ, ಇವತ್ತಿರೋದು ಬೇರೆ ಒಂದು. ಆಮೇಲೆ ಬಡ್ಜೆಟ್ಟು ಅವತ್ತು ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ಒಂದು ಬಜೆಟ್ ಹಾಕಿದ್ರೆ ಇಷ್ಟು ಬರುತ್ತೆ, ಇಷ್ಟು ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ರು ಅವರು. ಈ ತರ ಸಬ್ಜೆಕ್ಟ್ಗೆ ಕಮರ್ಷಿಯಲ್ ಬಿಟ್ಬಿಡೋದು, ಈ ತರದೊಂದು ಸಬ್ಜೆಕ್ಟ್ ಈ ಲೆವೆಲ್ ದರ್ಶನ್ 2 ಮಾಡ್ಯಾರ, ಅವ್ರದೇ ಹೈಯೆಸ್ಟ್ ಅನ್ಸುತ್ತೆ ಈಗಿರೋ ಜನರು ಇರೋದು. ಈ ಜನರೇಷನ್ ಅಲ್ಲಿ ಯಾರು ಒಬ್ರೇ ಮಾಡಿ, ಇವ್ರು 3 ಜನದಲ್ಲಿ ದರ್ಶನೇ ಮಾಡಿರೋದು. ಯಾರು ಮೂವಿಗಳು ಆತರ ಎಲ್ಲ ಹಿಸ್ಟೋರಿಕಲ್ ಯಾವ್ದು ಬಂದೇ ಇಲ್ಲ, ಯಾವ್ದು ಬರ್ಲಿಲ್ಲ. ಹಳೇದು ರಾಜ್ಕುಮಾರ್ ಅದು ಬಂದಿದ್ ಬಿಟ್ರೆ ಕುರುಕ್ಷೇತ್ರನೂ ಚೆನ್ನಾಗಿತ್ತಲ್ಲ ಬ್ರೋ. ಅದು ಫ್ಲಡ್ ನಡೀತಿದ್ದಾಗ ಟೈಮು ಫ್ಲಡ್ ನಡೀತಿತ್ತು, ಆದ್ರೂ ಫ್ಯಾನ್ಸ್ ಬಿಡದೆ ಹೋಗಿ ನೋಡಿದ್ ಫಿಲಮ್ ಅದು. ಫ್ಯಾನ್ಸ್ ಒಂದು ಜೊತೆ ಕತೆ ಸಂಗೊಳ್ಳಿ ರಾಯಣ್ಣ ಫುಲ್ ಮಳೆ ಬರ್ತಿದೆ ಗುರು, ನರ್ತಕ್ಕಿಲ್ಲ. ಕುದುರೆ ಮೇಲೆ ಬಂದಿದ್ದ ಒಂದು ದರ್ಶನ್, ನರ್ತಕ್ಕಿಲ್ಲ. ಫುಲ್ ಮಳೆ ಮಚ್ಚ. ಬಟ್ ಆದ್ರೆ ದರ್ಶನ್ ಫ್ಯಾನ್ಸ್ ಬಗ್ಗೆ ಮಾತಾಡ್ಬೇಕು ಬ್ರೋ, ಇದನ್ನ ಮಿಸ್ ಮಾಡಂಗಿಲ್ಲ. ಅದೊಂಥರ ಡೈಮಂಡ್ ಇದ್ದಂಗ ಅದು, ಎಲ್ಲೇ ಬಿದ್ರು ಇಲ್ಲ ಸರ್ ನಿಮ್ ಈ ತರ ಒಳಿಸ್ತೀವಿ ನಾವು ಅನ್ನೋ ತರ ಇರೋರು ಅವ್ರ ಫ್ಯಾನ್ಸ್. ಬಟ್ ಅದು ಜಾಸ್ತಿನೂ ಆಗತ್ತೆ ಕೆಲವೊಂದ್ಸತಿ, ತುಂಬಾ ಏನ್ ಮಾಡಕ್ಕಾಗಲ್ಲ, ಅದು ಏನು ಮಾಡಕ್ಕಾಗಲ್ಲ. ಅದು ನಾವ್ ಹೇಳ್ಬೋದು, ಅಂದಾಗಿಂದ ಏನೇ ಹೇಳ್ಬೋದು, ಬಟ್ ಒಬ್ಬ ವ್ಯಕ್ತಿನ ಒಬ್ರು ಇಷ್ಟಪಡ್ತವ್ರೆ ಅಂದಾಗ ಅದು ತೋರ್ಸೋ ರೀತಿನೇ ಅದು. ನಾವ್ ಯಾರು ಕಂಟ್ರೋಲ್ ಮಾಡಕ್ ಆಗಲ್ಲ ಅದನ್ನ ತಪ್ಪು ಅಂತಾನು ಹೇಳಕ್ ಆಗಲ್ಲ, ಸರಿ ಅಂತಾನು ಹೇಳಕ್ ಆಗಲ್ಲ. ಅವ್ರ ಖುಷಿ ಅದು. ಈಗ ನಮ್ಮ ಮನೇಲಿ ಎಕ್ಸಾಂಪಲ್ ಆಗಿ ನಮ್ಮಮ್ಮ ದೇವ್ರು ತುಂಬಾ ಪೂಜೆ ಮಾಡ್ತಾರೆ. ಅಮ್ಮ ನೀನ್ ಯಾಕಮ್ಮ ಮಾಡ್ತೀಯ ಬಿಟ್ಬಿಡಮ್ಮ ಅಂದ್ರೆ ಅವ್ರು ಬಿಡಲ್ಲ, ನಮ್ಗೆ ಬುದ್ಧಿ ಹೇಳ್ತಾರೆ. ಮಾತಾಡದೇ ಇರೋ ದೇವ್ರಿಗೆ ಅವ್ರು ಅಷ್ಟು ಇಷ್ಟಪಡ್ಬೇಕಾದ್ರೆ ಎಲ್ಲೇ ಹೋದ್ರು ಅವ್ರು ನನ್ನ ದೇವರು ಅಂತ ಹೇಳೋ ವ್ಯಕ್ತಿ ಬಗ್ಗೆ ಅವ್ರು ಮಾಡೋದ್ರಲ್ಲಿ ತಪ್ಪೇನು ಅಲ್ಲ. ಮತ್ತೆ ತುಂಬಾ ಕೋರ್ ಡಯಟ್ ಫ್ಯಾನ್ಸ್, ಮತ್ತೆ ಒಂದ್ ಎಲ್ಲಾ ಏಜ್ ಲಿಮಿಟ್ ಸಣ್ಣ ಮಕ್ಳು ಇಷ್ಟಪಡ್ತಾರೆ, ಒಂದ್ ಕೆಲವೊಂದು ಅಜ್ಜ ವಯಸ್ಸಾದವರು ಜಾಸ್ತಿ. ದರ್ಶನ್ದು ಆ ಕಾಮಿಡಿ ಟೈಮಿಂಗ್ ಇದೆಯಲ್ಲ, ಅಲ್ಲಿಂದಾನೆ ಎಲ್ಲರಿಗೂ. ಆಮೇಲೆ ಅವ್ರು ಕೆಲವೊಂದು ಆಕ್ಷನ್ಗಳು ಮಾಡ್ತಾರೆ, ಹಿಂಗಿರ್ಬೋದು ಏನೋ ಸೆಕೆಂಡ್ರಿ. ಬಟ್ ಫಸ್ಟ್ ಅವ್ರು ಬಂದಿದ್ದು ಅವ್ರದ್ದು ಸಿನಿಮಾಗಳು ಚೆನ್ನಾಗಿರೋದು ನಾವು ಲಿಸ್ಟ್ ಮಾಡಕ್ ಕುತ್ಕೊಂಡ್ರೆ ಕಾಮಿಡಿ ಎಲಿಮೆಂಟ್ಸ್ ಕಾಮಿಡಿ ಟೈಮಿಂಗ್ ಏನಿದೆ, ತಲೆ ಅಲ್ಲಾಡ್ಸೋದು ಕೆಲವೊಂದು ಟೈಮಿಂಗ್. ಹೌದೌದು, ಅದೇ ಅಂತ ಸಿನಿಮಾಗಳೇ ನಮಗೆ ಫಸ್ಟ್ ಬರೋದು. ಮಾಸ್ ಫಿಲ್ಮ್ಸ್ ಅವ್ರಿಗೆ ಸ್ಟಾರ್ಟ್ ಅಂತ ಅನ್ಕೊಂಡಿರ್ಬೋದು, ಬಟ್ ಫ್ಯಾನ್ಸ್ ಅಥವಾ ಫ್ಯಾಮಿಲಿ ಆಡಿಯನ್ಸ್ ಬರ್ತಿದೆ ಇಷ್ಟ ಆಗಿದ್ದು ಪೊಲೀಸ್ ಇಂದ ಅಂತ ಆ ಟೈಮಲ್ಲೂ ನಮ್ಗೆ ಪೊಲೀಸ್ ಅದೆಲ್ಲ ಹೆಂಗಿದ್ದಾರೆ ಹೆಂಗಿರ್ಬೇಕು ಅಂತ. ಆಮೇಲೆ ಸ್ಕಾರ್ಪಿಯೋ ಬಗ್ಗೆ ಏನೋ ಹೇಳ್ಬೇಕು ಬ್ರೋ, ಏನ್ ಕ್ರೇಜ್ ಇದೆ ಅವೆಲ್ಲ. ಸಣ್ಣವರಿದಾಗ ಸಖತ್ತಾಗಿ ಇಷ್ಟ ಆಗೋದು. ಮಂಡ್ಯನೇ ಅಲ್ವಾ ಪುಣೆ? ಒಂದ್ 20-30 ಸ್ಕಾರ್ಪಿಯೋ ಬರುತ್ತೆ, ಮಜಾನೇ ಬೇರೆ. ಅವಾಗ ಎಲ್ಲೋ ನೋಡೋದು ಸ್ಕಾರ್ಪಿಯೋ, ಇದು ಆ ಫಿಲಮ್ ಅಲ್ಲಿ ಇತ್ತಲ್ಲ ಬೆಂಕಿ ಅನ್ನೋದು. ಮತ್ತೆ ನವಗ್ರಹದಲ್ಲಿ ಒಂದು ಮ್ಯೂಸಿಕ್ ಒಂದು ಆಕ್ಟ್ ಮಾಡೋದು, ಅದೇ ವಿಲನ್ ಶೇಡ್ ನವಗ್ರಹ ಎತ್ಕೊಂಡಂಗೆ ಯಾವ್ದ್ರಲ್ಲಿ. ಆಮೇಲೆ ಇದ್ರಲ್ಲೂ ಅಷ್ಟೇ ಬ್ರೋ, ಚಕ್ರವರ್ತಿ ನೋಡಂಗ ಹೋದ್ರೆ ನಾವು ಅದು ಫ್ಲಾಪ್ ಆಗಿದ್ರು ಅದ್ರಲ್ಲಿ ಕ್ರಿಯೇಟ್ ಆಗಿದ್ ಲುಕ್ಕು ಅವರ ಇದೆಯಲ್ಲ. ಚಕ್ರವರ್ತಿ ಬಸ್ ಅದ್ರ ಬಗ್ಗೆನೂ ಮಾತಾಡ್ಬೇಕು. ಯಾವ್ದು 2017 ಇವ್ರು 3 ಜನದ ಸಿನಿಮಾ ಅಗೇನ್. ಮತ್ತೆ ಇವ್ರು 3 ಜನಕ್ಕೆ ಬರ್ತೀವಿ, ಹೆಬ್ಬುಲಿ, ರಾಜ್ಕುಮಾರ, ಚಕ್ರವರ್ತಿ. 3 ಒಂದೊಂದು ತಿಂಗಳು ಗ್ಯಾಪಲ್ ಬಂತು. ಇದು ಫೆಬ್ರವರಿಲಿ ಬಂತು ಹೆಬ್ಬುಲಿ, ರಾಜ್ಕುಮಾರ ಮಾರ್ಚು, ಚಕ್ರವರ್ತಿ ಏಪ್ರಿಲ್. ಇವು 3ರಲ್ಲಿ ರಾಜ್ಕುಮಾರ ನೆಕ್ಸ್ಟ್ ಲೆವೆಲ್ ಹೋಯ್ತು, ಎಕ್ಸ್ಟ್ರಾರ್ಡಿನರಿ ಆಗೋಯ್ತು. ಬಟ್ ರಾಜ್ಕುಮಾರ ಟೈಟಲ್ ಇಂದ ಇನ್ನೊಂದು ಸಂತೋಷ್ ಆನಂದ್ ಇಂದ ಒಂದ್ ಹೈಪ್ ಇತ್ತು, ಒಂದ್ ತಕ್ಕ ಮಟ್ಟಿಗೆ ಹೈಪ್ ಇತ್ತು. ಬಟ್ ಹೆಬ್ಬುಲಿ ಆಗ್ಲಿ ಚಕ್ರವರ್ತಿ ಆಗ್ಲಿ ಇವ್ರಿಬ್ರು ಕೆರಿಯರ್ ಅಲ್ಲಿ ಬಿಗ್ಗೆಸ್ಟ್ ಸಿಕ್ಕಾಪಟ್ಟೆ ಹೈಪ್ ಇವತ್ತಿಗೂ ಟಿಲ್ ಡೇಟ್ ಯಾವ್ದಾದ್ರು ಹೈಪ್ ಆಗಿದ್ ಸಿನಿಮಾಗಳು ಇವ್ರಿಬ್ರು ಕೆರಿಯರ್ ಅಲ್ಲಿ ತಗೊಂಡ್ರೆ ಇವೆರಡೇ ಹೆಬ್ಬುಲಿ. ಯಾಕೆಂದ್ರೆ ಎಕ್ಸಾಂಪಲ್ ನೀನು ಹೆಬ್ಬುಲಿ ಫಿಲಮ್ ನೀನು 2 ಗಂಟೆ ಕ್ಯೂ ಅಲ್ಲಿ ನಿಂತಿದ್ದೆ, 9 ಗಂಟೆ ಕ್ಯೂ ಅಲ್ಲಿ ಚಕ್ರವರ್ತಿ ಫ್ಲೆಕ್ಸ್ ಅಂದ್ರೆ ಚಕ್ರವರ್ತಿ ಲುಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಆಮೇಲೆ ಅದ್ರ ಟ್ರೈಲರ್ ಹೆಂಗ್ ಬಿಟ್ರು, ಒಂದು ಡೈಲಾಗ್ ಇಲ್ಲ ಇಡೀ ಸಿನಿಮಾ. ಇದು ಟ್ರೈಲರ್ ಅಲ್ಲಿ ಬರೀ ಮ್ಯೂಸಿಕ್ ಅಲ್ಲಿ ಓನ್ಲಿ ವಿಜುವಲ್ಸ್ ತೋರ್ಸಿದ್ರು, ಅದು ಹೈಪೇ ಬೇರೆ ಇತ್ತು. ಬಟ್ ಅದ್ ಸಿನಿಮಾ ವರ್ಕ್ ಆಗ್ಬೇಕಿತ್ತು. ಬಟ್ ಈಗ ನೋಡಿದ್ರೆ ನನ್ಗೇನ್ ಅನ್ಸಲ್ಲಪ್ಪ, ನನಗೆ ಚಕ್ರವರ್ತಿ ನೋಡಿದ್ರೆ ತುಂಬಾ ಏನಾಯ್ತು, ಬರೀ ಹಿಂದಿ ಯೂಸ್ ಮಾಡಿದ್ರು. ಅದೇ ಮೇನ್. ಅವಾಗ ಸಬ್ ಟೈಟಲ್ಸ್ ಅನ್ನೋದೊಂದು ತರಲಿಲ್ಲ, ಇರ್ಲಿಲ್ಲ, ಕನ್ನಡ ಇರ್ಲಿಲ್ಲ. ನಮ್ಗೆ ಯಾರು ಕನ್ನಡದಲ್ಲೇ ಮಾಡಿದ್ರು ಅವರು 19 ಸ್ಟೋರಿ ತೋರಿಸಿದ್ರೆ ಸ್ವಲ್ಪ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ತೋರಿಸಿದ್ರೆ ಇನ್ನ ಬೆಟರ್ ಬಂದ್ಬಿಡೋದಿನ. ಬಟ್
ಓಕೆ ಅಲ್ಲ ಅದು ಟೆಕ್ನಿಕಾಲಿಟೀಸು ಅಥವಾ ರೈಟಿಂಗು ಅದು ಬೇರೆ ಟಾಪಿಕ್ ಅದು. ಕರ್ನಾಟಕದಲ್ಲಿ ಎಲ್ರಿಗೂ ಫೆಮಿಲಿಯರ್ ಸ್ಟೋರಿ ಅದು ಕೊತ್ತವಾಲ್, ಅದು ಆ ಟೈಮ್ ಒಂದು ಸ್ಟೋರಿ ಚೆನ್ನಾಗಿತ್ತು ಒಟ್ಟು. ಏನೋ ಈಗ ನೋಡ್ಬೋದು ಆ ಹಿಂದಿ ಯೂಸ್ ಮಾಡಿಲ್ಲ ಅಂದಿದ್ರೆ ವರ್ಕ್ ಆಗ್ಬೋದಿತ್ತೇನೋ. ಆಗಬಹುದಿತ್ತು. ಯಾಕೆಂದ್ರೆ ಅವಾಗಿದ್ದು ಆಡಿಯನ್ಸೇ ಬೇರೆ. ಈಗ ಬಿಡು ಎಲ್ಲ ಸೀರೀಸ್ ನೋಡ್ತಾರೆ. ಕೋಟಿಗೊಬ್ಬ ಹತ್ರ ಬ್ಲೇಸರ್ ಹಾಕೊಂಡು ದರ್ಶನ್ ಫುಲ್ ಅದೊಂದು ವಾಕು ಸಖತ್ ಕ್ರಿಯೇಟ್ ಆಗಿ ಟೈಪ್. ನೋಡಿ ನಾನು ಮಾತಾಡಕ್ಕೆ ಬಿಡ್ಲಿಲ್ಲ, ಅದಕ್ಕೆ ನಿಲ್ಲಿಸ್ಬಿಟ್ಟ. ಇವನ್ ಮಾತಾಡಿದ್ರೆ ಹಂಗೇನೆ. ನಾನು ಎಲ್ಲೋ ಹೇಳ್ದೆ ಅದ್ ಮರ್ತೇ ಹೋಯ್ತೀಗ. ನೆಕ್ಸ್ಟ್ ಅಲ್ಲಿಂದ ಯಾವ್ದಕ್ಕೆ ಬರೋಣ? ನೆಕ್ಸ್ಟ್ ಅಂತ ಅಷ್ಟೇ ಆದ್ಮೇಲೆ ಆದಂತ ಸಿನಿಮಾಗಳೇನಂತ ಅಂತ ಯಾವ್ದೋ ವರ್ಕ್ ಏನ್ ಆಗ್ಲಿಲ್ಲ ನಮಗೆ ಗೊತ್ತಿರೋ ಮಟ್ಟಿಗೆ. ಬಹುಶಃ ಐರಾವತ, ಯಜಮಾನದಲ್ಲಿ ಸಾಂಗ್ ಬಸಣ್ಣಿ ಬಾ ಯಜಮಾನ ಹಿಟ್ಟು ಗುರು, ಸಿನಿಮಾ ಇಟ್ಟು. ಐರಾವತ ನಾನು ಬಂಕ್ ಮಾಡೋಗಿದ್ದೀನಿ ಕಾಲೇಜಲ್ಲಿ ಎಲ್ಲ ಹುಡುಕ್ತಾರೆ ಫಸ್ಟ್. ಐರಾವತಲ್ಲಿ ಆ ಪೊಲೀಸ್ ಕ್ಯಾರೆಕ್ಟರ್ ಚೆನ್ನಾಗಿ ತೂಕ ಕೊಟ್ಟಿದ್ರು, ಚೆನ್ನಾಗಿತ್ತು. ಐರಾವತ ಏನಾಯ್ತು ಅವಾಗಷ್ಟೇ ನಾವು ಈ ಫ್ರೀ ಮೇಕು ಅನ್ನೋ ವರ್ಡ್ಗಳು ಬಹಳ ಚೆನ್ನಾಗಿ ಪ್ರಚಲಿತ. ಯಾವ ಸಿನಿಮಾ ಮಾಡಿದ್ರು ಇದು ಬೇರೆ ಇಂಡಸ್ಟ್ರಿ, ಬೇರೆ ಭಾಷೆ ಸಿನಿಮಾಗೆ ರೆಫರೆನ್ಸ್ ಅಂತ ತಗೊಂಡು. ಮಾಣಿಕ್ಯ ಟೈಮಲ್ಲಿ ತುಂಬಾ ಪ್ರಾಬ್ಲಮ್. ಮಾಣಿಕ್ಯ ಬಿಡು, ಮಾಣಿಕ್ಯ ಮೈಕಲ್ ಮಾತಾಡಿ ಸರ್, ಆಡಿಯನ್ಸ್ ಕೇಳ್ಸಲ್ಲ, ಆಡಿಯನ್ಸ್ ಕೇಳ್ಸಲ್ಲ. ಮಾಣಿಕ್ಯ ರೀಮೇಕ್ ಗುರು. ಫ್ರೀ ಮೇಕ್ ಅಂದ್ರೆ ಕದ್ದು ಸಿನಿಮಾ ಮಾಡ್ತಿದ್ದಾರೆ ಆತರ. ಈಗ ನೋಡು ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ಗೆ ಯಾವ್ದೋ ತಮಿಳ್ ಸಿನಿಮಾ ಲಿಂಕ್ ಮಾಡಿದ್ರು. ನೆಕ್ಸ್ಟ್ ಈಗ ಈ ಐರಾವತಗೂ ಅದೇ ಪ್ರಾಬ್ಲಮ್ ಆಗಿದ್ದು. ಐರಾವತನ ಜೂನಿಯರ್ NTR ಟೆಂಪರಿ ಕಂಪೇರ್ ಮಾಡಿದ್ರು. ಸೇಮ್ ಎಲ್ಲ ಹಂಗ್ ನೋಡ್ಕೊಳಕ್ ಹೋದ್ರೆ ಎಲ್ಲಾ ಫಿಲಮು ಒಂದ್ ಹತ್ರ ಹೊಡಿಯೋದು ಫ್ಯಾನ್ಸ್. ಏನ್ ಮಾಡಕ್ಕಾಗಲ್ಲ, ಸ್ಟೋರಿ ಲೈನ್ ಇದ್ದೇ ಇರುತ್ತೆ ಮಚ್ಚೆ, ಏನಾದ್ರು ಒಂದು ಸ್ಟೋರಿ ಲೈನ್ ಇದ್ದೇ ಇರುತ್ತೆ. ಈಗ ಈ ಜನರೇಷನ್ ನೋಡು, ಹೊಸ ಬರ್ತಾ ಇರೋರಿಗೆ ಅವೆಲ್ಲ ಕಿರಿಕೆ ಇಲ್ಲ. ಈಗ ಎಕ್ಸಾಂಪಲ್ ನಾವೇ ತೀರ್ಥ ರೂಪದ ತಂದೆಯವ್ರಿಗೆ 3 ಜನನು ಹೋಗಿ ನೋಡಿದ್ವಿ. ವರ್ಡ್ ಆಫ್ ಮೌತ್ ಎಷ್ಟು ಮುಖ್ಯ ಆಗತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆ ಜನರೇಷನ್ ನಮ್ದೇ ಲಾಸ್ಟ್ ಫ್ಯಾನ್ಸ್ ಹೊಡ್ತಾರೆ, ನಮ್ದು ಮೂವಿ ನಿಮ್ ಚೆನ್ನಾಗಿದೆ, ಅದು ಏನೋ ಒಂಥರ ಫ್ಯಾನ್ಸ್ ವಾರ್ ಆಗೋದಕ್ಕೆ ಅಂತ ಸ್ಟಾರ್ಗಳು ಹುಟ್ಟಬೇಕು, ಅಂತವ್ರು ಯಾರು ಹುಟ್ಟಲಿಲ್ಲ. ಬಟ್ ಹಿಂಗೆ ಎದ್ದು ಬಿಟ್ರೆ ಚೆನ್ನಾಗಿರುತ್ತೆ ಸರ್, ಏನೋ ಬೇಡ. ಮಾತಾಡಿದ್ ನೋಡಿದ್ದ ಆ ಇನ್ಸಿಡೆಂಟ್ ಆದ್ಮೇಲೆ ಒಂದು ಸ್ಯಾಂಡಲ್ವುಡ್ಗೆ ಮೋಡ ಕವಿದ ವಾತಾವರಣ ತರ ಆಯ್ತು. ಇವರಿಬ್ರು ದೂರ ಆದಾಗ ಲಿಟ್ರಲಿ ನಾನು ನೀನು ಟ್ವಿಟರ್ ಇದ್ವಿ, ಬ್ರೋ ಬಂತು ನಾನು ಆಕ್ಟಿವ್ ಇರ್ಲಿಲ್ಲ, ನೀನಿದ್ದೆ. ಹಂಗೂ ನೋಡಿ ನಮ್ಗೆ ಇಂಗ್ಲೀಷು ನನಗೆ ಕ್ಲಿಯರ್ ಆಗಿ ಗೊತ್ತಿರ್ಲಿಲ್ಲ. ಅದು ನೈಟ್ 9:00 ಹೆಂಗ್ ಸಾಧ್ಯ ಆಗೋರು? 9 ಗಂಟೆ ಟೈಮ್ ಟಿವಿನೇ ಏನಾಗ್ತೀವಿ ಫುಲ್ ಎಂತ ನ್ಯೂಸ್ ಟಿವಿನೇನಿಲ್ಲ. ಮತ್ತೆ ಚಕ್ರವರ್ತಿ ಫಿಲಂ ಟೈಮಲ್ಲಿ ದರ್ಶನ್ ಟ್ವೀಟ್ ಕೊಟ್ಟಿದ್ದು, ಐ ಆಮ್ ಸುದೀಪ್ ಆರ್ ನಾಟ್ ನೋ ಮೋರ್ ಫ್ರೆಂಡ್ಸ್ ಅಂತ. ಅದೇ ನೈಟ್ 9 ಗಂಟೆ ಬಂತು. ಏನಾಯ್ತು ಅದಕ್ಕೊಂದಷ್ಟು ಪುರ ಹೊಡ್ಕೊಂಡು, ಬಟ್ ಕನ್ಕ್ಲೂಷನ್ ಸಿಕ್ಕಿಲ್ಲ ಎಲ್ಲೂ, ಅಫಿಷಿಯಲಿ ಇಲ್ಲ. ಬಟ್ ಆದ್ರೆ ಇಬ್ರಿಗೊಬ್ರು ಯಾವತ್ತೂ ಬೈದಾಡ್ಕೊಂಡಿಲ್ಲ, ಏನೂ ಆಗಿಲ್ಲ. ಇವತ್ತಿನ ತನಕನು ಒಬ್ಬರು ಹೆಸರು ಸಿಕ್ಕಿಲ್ಲ. ಬಟ್ ಆದ್ರೆ ಒಂದು ಅವ್ರಿಬ್ರು ಒಟ್ಟಿಗೆ ನೋಡಕ್ಕಾಗಿದ್ದು ಕೆಲವೊಂದು ಮಿಸ್ ಆಗಲ್ಲಪ್ಪ. ಯಾವ್ದೋ ದರ್ಶನ್ ರೀಸೆಂಟ್ ಇವೆಂಟ್ ಅಲ್ಲಿ ಸುಮಲತಾ ಅದ್ರಲ್ಲಿ ಸಿಕ್ಕಿದ್ರಲ್ಲ, ಅದೊಂದು ಅಲ್ಲ ಬರ್ಡೇ ಟೈಮಲ್ಲಿ ದರ್ಶನ್ ಹೆಸರು ತಗೊಂಡಿದ್ದು ರೀಸೆಂಟ್ ಟೈಮಲ್ಲಿ ಯಾವ್ದೋ ಒಂದು ಸುದೀಪ್ ಅವರೇ ಕಾಣೋದು ನಾವೇ ಕಾಣೋದು ಇವ್ರಿಗೆ ಅಂತ ಏನೋ ತಗೊಂಡಿದ್ದ. ಮತ್ತೆ ಸುದೀಪ್ ತಗೊಂಡಿದ್ದ ಸುಮಾರು ಸಲ. ಬಟ್ ಆದ್ರೆ ಜನ ಈಗ ನೋಡು ಜಸ್ಟ್ ಬರೀ ಒಂದೇ ಒಂದು ವರ್ಡ್ ಸುದೀಪ್ ಹೆಸರು ಬರಲಿ ದರ್ಶನ್ ಅವರಲ್ಲಿ ಅಂತ ಕಾಯ್ತಾರೆ. ದರ್ಶನ್ ಹತ್ರ ಹೋಗ್ಬಿಟ್ಟೆ ಸುದೀಪ್ ಅವ್ರ ಬಗ್ಗೆ ಒಂದು ವರ್ಡ್ ಬರಲಿ ಅಂತ. ಒಂದಿನ ಅಪ್ಪಿ ಬಂದ್ರೆ ಈಗ ಅದೇ ಇವನು ಹೇಳ್ದಂಗೆ ಶೆಟ್ಟಿ ಒಂದ್ ದಿವಸ ಈಗ ದರ್ಶನ್ ಅವರು ನೋಡಮ್ಮ ಸುದೀಪ್ ಅವ್ರನ್ನ ಬಂತಲ್ಲಮ್ಮ ಇಟ್ಟಾಗ್ಲಿಲ್ವ ಅಂತ ಹೇಳಿದ ಮಾತನ್ನ ಎಷ್ಟು ಅವತ್ತು ಇಂಟರ್ನೆಟ್ ತಗೋದ್ರೆ ಗುಡ್ ನ್ಯೂಸ್ ಇಂದ ಇಂಟರ್ನೆಟ್ ಅಂತ ಇನ್ನ ಫೇಸ್ಬುಕ್ ಅಲ್ಲಿ ಕವರ್ ಪೇಜ್ ಅವ್ರದೇ ಇಟ್ಟಿನಿ ಇಬ್ಬರದು. ಫೇಸ್ಬುಕ್ ಅಲ್ಲಿ ನಾನು ಇನ್ನೇ ಕ್ಲಾಸ್ ಮಾಡಿದ ಕವರ್ ಪೇಜ್ ಇನ್ನೂ ಹಂಗೆ ಇದೆ. ಐರಾವತ ಸುದೀಪ್ ಒಂದು ಫೋಟೋ ಹಾಕಿ ಸುದೀಪೇ ಒಂದು ಹೇಳಿದ್ದು ಇಷ್ಟೇ ಅಬೌವ್ ದ ಬೆಸ್ಟ್ ಅಂತ ಸುದೀಪೇ ಹೇಳಿದ್ದು. ಅದೇ ಅದಾದ್ಮೇಲೆ ಏನೋ ಅಷ್ಟು ವೆಲ್ ವರ್ಕ್ ಆಗ್ಲಿಲ್ಲ. ದೆನ್ ಕಾಟೇರಾ ಬ್ರೋ, ರಾಬರ್ಟ್ ಕೋವಿಡ್ ಟೈಮಲ್ಲಿ ರಿಲೀಸ್ ಆಗಿ ಒಂದು ಅದ್ಭುತವಾದ ಕಲೆಕ್ಷನ್. ಅದು ಅದಾಗ ಮತ್ತೆ ಚೆನ್ನಾಗಿ ಕಲೆಕ್ಷನ್ ಮಾಡಿದೆ. ಅದಾದ್ಮೇಲೆ ಇವ್ರ ಹತ್ರ ಸ್ವಲ್ಪ ಮತ್ತೇನೋ ಪ್ರಾಬ್ಲಮ್ ಆಯ್ತು. ಅಲ್ಲ ಅದು ಬಿಡು, ಅದು ಬಗ್ಗೆ ಮತ್ತೆ ಮಾತಾಡೋಣ. ಅಪ್ಪ ಅವ್ರ ಬಗ್ಗೆ ಮಾತಾಡೋಣ, ಅದು ಬೇರೆ. ರಾಬರ್ಟ್ ಚೆನ್ನಾಗಿ ಹೋಗಿತ್ತು. ಬಂದ್ಬೇಡ ಕಾಟೇರಾಕ್ ತುಂಬಾ ಮಾತಾಡಿದ್ವಿ, ಪಾಪ ಅವ್ರಿಗೂ ಬೇಜಾರಾಗಬಾರ್ದು. ದೆನ್ ಕಾಟೇರಾ ಈಗ ಕ್ಲೈಮ್ಯಾಕ್ಸಿಗೆ ಬರೋಕ್ಕೂ ಮುಂಚೆ ನಾವು ಇನ್ನೊಬ್ರನ್ನ ಕರೆಸ್ತಾ ಇದೀವಿ. ಪುನೀತ್ ಬನ್ನಿ ಅಂತ. ಇವರು ಪುನೀತ್ ಅಂತ ಡೈಹಾರ್ಡ್ ಫ್ಯಾನ್, ಅದಕ್ಕೆ ಜೊತೆಲಿ ಇಟ್ಕೊಂಡಿದೀವಿ. ಈಗ ಬರೋಣ ಇಬ್ರು ಕಲಿಗಳು ಕಾಟೇರಾ ಇವರಿಬ್ರು. ಹೌದು, ನನಗೂ ದರ್ಶನ್ ಇಷ್ಟ ಅಪ್ಪ. ಈಗ ಅದರಲ್ಲೂ ಈಗ ರೀಸೆಂಟ್ ಮ್ಯಾಟ್ರ್ ಆದಮೇಲೆ ಒಂದು ಅದೇನೋ ತುಂಬ ಇಷ್ಟ ಆಗಿ ಶುರು ಆಗ್ಬಿಟ್ರು ಪಾಪ ಅನ್ನೋ ಥರನೋ ಏನೋ. ಬಟ್ ಈಗ ರೀಸೆಂಟಾಗಿ ಒಂದು ವಿಡಿಯೋ ಟ್ರೆಂಡಿಂಗ್ ಆಗ್ತಿದೆ. ಏನ್ರಿ ಇದ್ರೆ ನಿಮ್ಮದೇ ಆಗಿರ್ಬೇಕು ಸಾಂಗ್ ಶೂಟಿಂಗಲ್ಲಿ ಆ ಪೇನಲ್ಲಿ ವರ್ಕ್ ಮಾಡಿರೋದು ಇದೆಯಲ್ಲ, ಅದು ನೋಡಿದಾಗ ಈ ಥರ ಇದ್ದಿದ್ದೊಂದು ವ್ಯಕ್ತಿನ ಹಿಂಗೆ ನೋಡ್ಬೇಕನ್ನೋದೊಂದು ಇಟ್ಟಾಗತ್ತೆ. ಮತ್ತೆ ಇನ್ನೊಂದು ಅದೆಲ್ಲ
ಅವ್ರ ಕೆಲಸ ಮಾಡಲೇಬೇಕು ಅಷ್ಟೇ. ಎನಿವೇಸ್ ಎಟ್ ದಿ ಎಂಡ್ ಅಷ್ಟೇ. ಹಂಪಿಲಿ ಸ್ಲಿಪ್ಪರ್ ಶಾರ್ಟ್ ಇದಾಯ್ತು ನೋಡು, ಅದೊಂದು ಇನ್ಸಿಡೆಂಟ್ ಅದು ಆಗ್ಬಾರ್ದು, ಯಾವ ಹೀರೋಗೂ ಆಗ್ಬಾರ್ದು, ಯಾರಿಗೂ ಆಗ್ಬಾರ್ದು. ತುಂಬಾ ಯಾವ ಹೀರೋ ಅಲ್ಲ, ಯಾವ ವ್ಯಕ್ತಿಗೂ ಆಗ್ಬಾರ್ದು ಅದು. ಅಂತ ಕೆಲಸ ಏನೋ ಮಾಡಿಲ್ದಿರೋದು, ಸ್ಲಿಪ್ಪರ್ ಶಾರ್ಟ್ ಏನೋ ಕೈಗೆ ಸ್ಲಿಪ್ಪರ್. ಪುಣ್ಯವ್ರಿಗೆ ಕೇಳೋಣ, ಪುಣ್ಯ ನಿಮಗೆ ಯಾವ ಫಿಲಮ್ ಇಷ್ಟ ಇದು ತುಂಬಾ? ನನಗೆ ತುಂಬ ಅಂದರೆ ಇದೆ ಚಿಂಗಾರಿ. ಚಿಂಗಾರಿ ನೋಡಿ, ಈ ಫಿಲಮ್ ಬಗ್ಗೆ ಮಾತಾಡಿಲ್ಲ, ಇವ್ರಿಗೆ ಅದು ಇಷ್ಟ, ಕ್ರೇಜಿ, ಅದೇ ಒಂಥರ ಫ್ಯಾನ್ಸ್ ನಾವು ನೋಡಿ. ಈ ಫಿಲಮ್ಮು ನಮಗಿಷ್ಟ ಇಲ್ಲ ಅನ್ನೋದು ಬೇರೆ, ಫಿಲಮ್ಮೇ ಚೆನ್ನಾಗಿಲ್ಲ ಅನ್ನೋದು ಬೇರೆ. ಪ್ರತಿಯೊಂದು ಫಿಲಮ್ಮು ಒಬ್ರಲ್ಲೊಬ್ರಿಗೆ ಇಷ್ಟ ಆಗ್ತಾ ಹೋಗುತ್ತೆ. ನಾವು ಫಿಲಮ್ ಇಷ್ಟ ಆಗಿಲ್ಲ ಅನ್ಬೇಕಷ್ಟೇ ಹೊರ್ತು ಫಿಲಮ್ ಚೆನ್ನಾಗಿಲ್ಲ ಅನ್ನಂಗಿಲ್ಲ. ಚಿಂಗಾರಿ ಹರ್ಷ ತಾನೆ ಡೈರೆಕ್ಟರ್. ಹರ್ಷ ಹಂಗ್ ನೋಡ್ಕೋದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತು. ಸಾಂಗಲ್ ಒಳ್ಳೆ ಪ್ರಾಬ್ಲಮ್ ಎಲ್ಲ ಆಯ್ತು ಅಂದ್ರೆ ಯಾವ್ದೋ ಫ್ರೆಂಚ್ಗೋ ಸ್ಪ್ಯಾನಿಷ್ ಸಿನಿಮಾಗೆ ಅಂದ್ರೆ ಲೈಕ್ ಅದನ್ನೇ ತಗೊಂಬಂದು ಇಲ್ಲಿ ಮಾಡ್ದ ಅಂತ. ಅದೇ ಅದೇ ನ್ಯೂಸ್ ಬಂದ್ಬಿಡ್ತು, ಅಲ್ಲಿ ಸ್ವಲ್ಪ ಎಡವಟ್ಟು ಆಯ್ತು ಅವ್ರಿಗೆ. ಸಾಂಗ್ಗಳು ಚೆನ್ನಾಗಿದ್ವು ಅದ್ರಲ್ಲಿ. ಈ ಕಾಟೇರಾಗ ಬರೋಣ. ಕಾಟೇರಾಗೆ ನಾನು ಇವನೇ ಬೆಳಗ್ಗೆ ಶೋಗೆ ಹೋಗಿದ್ವಿ, ಇವರು ಒಂಚೂರು ಲೇಟ್ ಆಗೋದ್ರು. ನಮಗೆ ನಾವು ಹೋಗಿದ್ದು ಮಲ್ಟಿಪ್ಲೆಕ್ಸ್ ಇಲ್ಲಿ ಯಾವ್ದು ಹೇಳಿದ್ದು, ಮೈಸೂರು ರೋಡಲ್ಲಿ ಒಂದಿದೆಯಲ್ಲ ಗೋಪಾಲನ್ನು, ಹೋಗ್ತೀವಿ. ಅದೇನು ಫ್ಯಾನ್ಸ್ ಬಂದಿದ್ರು, ನಾರ್ಮಲ್ ಆಡಿಯನ್ಸ್ ಬಂದಿದ್ರು, ಒಂದು ಖುಷಿ ಇಲ್ಲ, ವಿಜುವಲ್ ಇಲ್ಲ, ಸತ್ಪ್ರಜೆಗಳ ಥರ. ಬೆಳಗ್ಗೆ 5:30 ಶೋಗೆ ಹೋಗಿದ್ದೀವಿ, ಆರಾಮಾಗಿ 6 ಗಂಟೆಗಿದ್ದಾರೆ. ನಾವು ನೋಡಿದ್ವಿ, ಫಸ್ಟ್ ಹಾಫ್ ನೋಡಿದ್ವಿ, ಏನಾಗ್ತಿದೆ ಏನೂ ರಿಯಾಕ್ಷನ್ಸ್ ಇಲ್ಲ. ನಾವು ನಿದ್ದೆಗಣ್ಣಲ್ಲಿದ್ವಿ. ಏನೋ ಫಸ್ಟ್ ಹಾಫು ಓಕೆ ಗುಡ್ ಅನ್ನಿಸ್ತು, ಸೆಕೆಂಡ್ ಹಾಫ್ ನೋಡ್ತಾ ಎಲ್ಲೋ ಏನೋ ಟ್ರಬಲ್ ಆಯ್ತಲ್ಲ ಅಂತ ಅನ್ನಿಸ್ತು. ಹೊರಗಡೆ ಬರ್ತಾನೆ ಮಂಕಾಗಿ ಬಂದೆ. ನಾವು ಎಲ್ಲ ಆವ್ರೇಜ್ ಅನ್ಕೊಂಡು ಬಂದು ರಿವ್ಯೂಸ್ ನೋಡ್ತೀವಿ, ಬ್ಲಾಕ್ ಬಸ್ಟರ್ ರಿವ್ಯೂಸ್. ನೀನೇ ನಂಗೆ ಮೆಸೇಜ್ ಮಾಡಿದ್ಯಾ? ನನಗೆ ನೋಡಿ ಫಸ್ಟ್ ಹಾಫ್ ನೋಡೇ ಅಂದ್ಬಿಟ್ಟು ಗೊತ್ತಾಗ್ಬಿಡ್ತು ಈ ಸಿನಿಮಾ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗ್ತಾ ಇದೆ. ಒಂದು ಫ್ಲೋ ಚೆನ್ನಾಗಿದೆ, ಆ ಸಕ್ಸಸ್ ದರ್ಶನ್ದು ಕಾಟೇರ ಸಕ್ಸಸ್ ಪರ್ಸನಲಿ ಆ ಫ್ಯಾನ್ ಈ ಫ್ಯಾನ್ಸ್ ಅಂದ್ರೆ ಎಲ್ಲರಿಗೂ ಇಷ್ಟ ಆಗಿದ್ದು, ಎಲ್ಲರಿಗೂ ಇಷ್ಟ ಆಗಿದೆ. ಅಂಡ್ ಮೋರ್ ಓವರ್ಲಿ ನಾವು ಅದು ಬೇಕಿತ್ತು ಆವತ್ತಿನ ದಿನದಲ್ಲಿ, ಬೇಕಿತ್ತು. ಅಂದ್ರೆ ದರ್ಶನ್ ಬಿಟ್ಬಿಡು, ದರ್ಶನ್ ಅವ್ರನ್ನೇ ಬಿಟ್ಬಿಡು. ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಆಡಿಯನ್ಸ್ ಬಂದಿದ್ದು ಆಫ್ಟರ್ ಕೋವಿಡ್. ಟ್ಯಾಕ್ಟ್ರು, ಎತ್ತಿನ ಗಾಡಿ, ಸೈಕಲ್ಲು, ಅದೇ ಅದೇ ಜನ ಫಿಲಮ್ ನೋಡ್ತಾರೆ. ಮತ್ತೆ ಜನ ಈಗಲೂ ಫಿಲಮ್ ನೋಡ್ತಾರೆ ಅಂತ ತೋರಿಸ್ಕೊಡ್ತು. ಕರೆಕ್ಟ್. ಈಗ ನಮ್ಮ ಅಪ್ಪ ಅಮ್ಮವ್ರಿಗೆಲ್ಲ ಕೇಳಿದ್ರೆ ಒಡ ಹುಟ್ಟಿದವರು ಈ ತರ ಎಲ್ಲ ಹೇಳ್ತಾರೆ, ಆಗಿನ ಕಾಲದ್ದು ಮಣ್ಣಿನ ಕತೆ ಅಂತ. ಆ ತರ ಕಟ್ಟಿರೋದು ಅದು ನೇಮ್ ರಿವೀಲ್ ಆಗತ್ತಲ್ಲ, ಚಾಲೆಂಜಿಂಗ್ ಸ್ಟಾರ್ ಏನಾಗ್ಬೇಕು ನಿಮ್ಗೆ ಅವರೆಲ್ಲ, ನಮ್ ದೇವರ ಬೇಕಯ್ಯ, ಬೆಸ್ಟ್ ಶಾರ್ಟ್ ಅದು. ಅಂಡ್ ತರುಣ್ ಸುಧೀರಿಗೆ ಕ್ರೆಡಿಟ್ ಹೋಗ್ಲೇಬೇಕು. ಜಡೇಶ್, ಆಮೇಲೆ ಮಾಸ್ತಿ. ನಾವು ಮಾಸ್ತಿ ಬಗ್ಗೆನೇ ಒಂದಿನ ಆಕ್ಚುಲಿ ಮಾತಾಡ್ಬೇಕು. ಇದೊಂದು ಫ್ರೆಶ್ ಕಾಂಬಿನೇಷನ್. ಈ ಕಾಂಬಿನೇಷನ್ ಯಾವತ್ತೂ ಅಷ್ಟೇ, ಫ್ರೆಶ್ ಕಾಂಬಿನೇಷನ್ ಯಾವತ್ತೂ ವರ್ಕೌಟ್ ಆಗುತ್ತೆ ಯೂಶ್ವಲಿ. ಒಂದು ರಾಬರ್ಟ್ ತರುಣ್ ಬಿಡು, ಜಡೇಶು ಅಥವಾ ಮಾಸ್ತಿ ಇವ್ರುಗಳೆಲ್ಲ ಒಂದು ಬೇರೆ ರೀತಿ ಬರೆಯೋರು ಇವರು. ಅದು ಒಬ್ಬ ಸ್ಟಾರ್ ಹೀರೋ ಜೊತೆ ಮಿಕ್ಸ್ ಆಯ್ತು ಅಂದ್ರೆ ರಿಸಲ್ಟ್ ಬೇರೆನೇ ಆಗುತ್ತೆ. ಟೈಟಲ್ ಟ್ರ್ಯಾಕು ಅಷ್ಟೇ, ಉಸಿರಿರುವವರೆಗೂ ಇರ್ತೀವಿ ಬೆನ್ನಿಂದೆ. ಆ ಲೈನು ಇವತ್ಗೂ ನೀನ್ ದಿನಕ್ಕೊಂದ್ಸತಿ ಆದ್ರೂ ರೀಲ್ಸ್ ಎಲ್ಲ ಲೈನ್ ಕೇಳ್ತೀಯಪ್ಪ ದರ್ಶನ್. ನಾನಂತೂ ಒಂದು ಮಿನಿಮಮ್ 2-3 ಸತಿ ಬರುತ್ತೆ. ಹೌದೌದು, ಮತ್ತೆ ಒಳ್ಳೆ ಮೆಸೇಜ್ ಇದೆ ಆಕ್ಚುಲಿ ಮೂವಿ. ಅದೇ ಮಣ್ಣಿನ ಕತೆ ನೆಕ್ಸ್ಟ್ ಲೆವೆಲ್. ಒಳ್ಳೆ ಸಿನಿಮಾ. ಜಾತಿ ಅಂತ ಅವಳು ನೋಡಿ, ಮತ್ತೆ ಜಾತಿ ಅಂತ ಹೇಳಿಬಿಟ್ರಿ ಮಕ್ಳಿಗೆ ಸ್ವಲ್ಪ. ಬಟ್ ಅದಾದ್ಮೇಲೆ ನಾನು ಬೇರೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಬ್ರೋ ದರ್ಶನಿಂದ. ಅದಾದ್ಮೇಲೆ ನನಗಲ್ಲ, ಇದು ಕಾಮನ್ ಫ್ಯಾಕ್ಟ್ರು. ಒಂದು ದೊಡ್ಡ ಪ್ರೊಡಕ್ಷನ್ ಹೌಸು ಸುದೀಪ್ಗಾಗಲಿ ದರ್ಶನ್ಗಾಗಲಿ ಯಾವುದೂ ಬರಲಿಲ್ಲ. ಒಂದು ದೊಡ್ಡ ಪ್ರೊಡಕ್ಷನ್ ಹೌಸು ಒಳ್ಳೆ ಬಡ್ಜೆಟ್ ಹಾಕಿ ಫಿಲಮ್ ಮಾಡ್ತಾರೆ ಅಂತ ಯಾವುದೂ ಬರಲಿಲ್ಲ. ಬಂದವರೆಲ್ಲ ಸಣ್ಣ ಬಡ್ಜೆಟ್ಟು ಈ ಥರ ಬಂದರು. ಬಡ್ಜೆಟ್ ಮಾಡ್ತಾರೋ, ಬಡ್ಜೆಟ್ ಈಗ ಬಡ್ಜೆಟ್ ಹಾಕೋರು ಬೇರೆ, ಪ್ರೊಡಕ್ಷನ್ ಹೌಸ್. ಹೌದೌದು, ಅದೇ ಈಗ ಒಬ್ಬ ಇಂಡಿವಿಜುವಲ್ ಆಗಿ ಬಂದು ನಾನು ದುಡ್ಡು ಹಾಕ್ತೀನಿ ನಾವು ಮಾಡ್ತೀವಿ, ಅದು ಬೇರೆ. ಒಂದು ಸಂಸ್ಥೆಗಳು ಬರ್ಬೋದು, ಈಗ ಹೆಸರುಗಳು ಗೊತ್ತಿಲ್ಲ, ಒಂದೊಂದು ದೊಡ್ಡ ಈಗ ಇದಾವೆ, ಅವ್ರು ಬಂದು ಸಿನಿಮಾ ಮಾಡ್ಬೇಕು. ರಾಕ್ ಲೈನ್ ಎಲ್ಲ ಇದು ಮಾಡಿದ್ದು ಕಾಟೇರ. ಅದೇ ಅದೌದು, ಕನ್ಸಿಸ್ಟೆಂಟ್ ಆಗಿ ಒಬ್ಬ ಸ್ಟಾರ್ಸ್ ಅನ್ನ ಬ್ಯಾಕ್ ಮಾಡ್ಬೇಕು. ಈಗ ರಾಕ್ ಲೈನ್ ಬಂತು, ಕಾಟೇರ ಆಯ್ತು, ಇಂಡಸ್ಟ್ರಿ ಉದ್ಧಾರ ಆಗೋದು. ಬ್ಯಾಕ್ ಮಾಡಿದ್ದಂಗೆ ರಾಕ್ ಲೈನ್ ಬಂತು, ಕಾಟೇರ ಆಯ್ತು. ಬಟ್ ಅದರಲ್ಲಿ ರಾಕ್ ಲೈನ್ ಬಗ್ಗೆ ಮಾತಾಡಲ್ಲ, ಕಾಟೇರ ಬಗ್ಗೆನೇ ಎಲ್ಲ ಮಾತಾಡಿದ್ದು. ಬಟ್ ಈಗ ಇನ್ನೂ ಫಿಲಮೇ ಶುರು ಆಗಿಲ್ಲ, ಫಿಲಮ್ ಟೈಟ್ಲು ಫಿಕ್ಸ್ ಆಗಿಲ್ಲ. ಪ್ರೇಮ್, ದರ್ಶನ್, ಕೆವಿನ್ ಅವತ್ತು ಆಗಿದ್ ಕ್ರೇಜು ಮೇ ಬಿ ಇಂಟರ್ನೆಟ್ ಬ್ಲಾಸ್ಟ್ ಆಗಿತ್ತು ಅವತ್ತು ನನಗೆ ಅನಿಸ್ದಂಗೆ. KVN ಗೆ ಇವತ್ತು ಎಲ್ಲೋ ಇದಾರೆ ಅವ್ರ ಎಲ್ಲ ಸಿನಿಮಾಗಳು, ಎಷ್ಟೆಷ್ಟು ದೊಡ್ಡ ಇವತ್ತಿಗೆ ಎಂತ ಮಾರ್ಕೆಟ್ ಕ್ರಿಯೇಟ್ ಆಗಿರೋದು, ಅದು ಕನ್ನಡದಲ್ಲೇ ಬರಲಿ. ಕೆವಿನ್ ಅವರಿಂದ ಬಂದಿರೋದು, ದರ್ಶನ್ ಇದು ಕನ್ನಡದಲ್ಲಿ ಹೀರೋ, ಎಷ್ಟು ಕಡೆ ಬಜ್ ಆಗಿರೋದು. ಒಂದು ಗೋಲ್ಡನ್ ಆಪರ್ಚುನಿಟಿ ಮಿಸ್ ಆಯ್ತು. ಎಲ್ಲ ಕರೆಕ್ಟ್ ಇದ್ರೆ ಇಷ್ಟೊತ್ತಿಗೆ ಬರೋದು, ಬಂದ್ಬಿಡೋದು. ಶೂಟ್ ಅಂತೂ ಆಗ್ತಿತ್ತು, ಶೂಟ್ ಒಂದು 50% ಶೂಟ್ ಆಗಿರೋದು.
ಇನ್ಫ್ಯಾಕ್ಟ್ ಅವನು ಅವು ನೆಕ್ಸ್ಟ್ ಲೈನ್ ಅಪ್ ಚೆನ್ನಾಗಿತ್ತು ದರ್ಶನ್ ಆಕ್ಚುಲಿ ಚೆನ್ನಾಗಿತ್ತು. ಈಗ ಎಷ್ಟು ಮಟೀರಿಯಲೈಸ್ ಆಗುತ್ತೋ ಗೊತ್ತಿಲ್ಲ. ಯಾವುದು ಈಗ ಇವಂದು ತರುಣ್ದು ಇವಂದು ಸಿಂಧೂರ ಲಕ್ಷ್ಮಣ ಇತ್ತು, ಬಹುಶಃ ಅದು ಬರಲ್ಲ, ಡ್ರಾಪ್ ಆಗತ್ತದು ಇವತ್ತು. ಅಂದ್ರೆ ಮಾರ್ಕೆಟ್ ಬೇರೆ, ದರ್ಶನ್ ಈಗ ಸೃಷ್ಟಿಯಾಗಿರೋ ಇಮೇಜ್ಗೆ ಜನರೇ ಅಪೋಸ್ ಮಾಡ್ಬಿಡ್ತಾರ ಅಂತ. ಅವನು ರಿಕವರ್ ಆಗಿ ಟೈಮ್ ಬೇಕು ಬಂದು. ಮತ್ತೆ ಇನ್ನೊಂದು ಏನಾಯ್ತು ಗೊತ್ತಾ, ಕೊರೋನಾ ಇದು ಸಾರಿ ಇಶ್ಯೂ ಆದ್ಮೇಲೆ ದರ್ಶನ್ ಎಷ್ಟು ಥಿಯೇಟರ್ ಎಂಗೇಜ್ ಆಯ್ತು. ಪುನೀತ್ ಪಾಸ್ ಆದ್ಮೇಲೆ, ದರ್ಶನ್ ದೀಪ್ ಆದ್ಮೇಲೆ ಎಂಗೇಜ್ ಜಾಸ್ತಿ, ಥಿಯೇಟರ್ಗಳು ಎಷ್ಟು ಹೊಡ್ತಾ ಬಿತ್ತು ಅಂದ್ರೆ, ತುಂಬಾ ಹೊಡ್ತಾ ಬಿತ್ತು. ಪುನೀತ್ ಮಾಡ್ತಾ ಇದ್ದಿದ್ ಸಿನಿಮಾ ಫ್ಯಾಮಿಲಿ ಓರಿಯೆಂಟೆಡ್ ಹೋಯ್ತು, ಫ್ಯಾಮಿಲಿ ಬರ್ತಾ ಇದ್ರು. ದರ್ಶನ್ ಎಲ್ಲಾರನ್ನೂ ಕರ್ಸೋನು, ಅದು ಹೋಯ್ತು. ಅಟ್ ದಿ ಸೇಮ್ ಟೈಮು ಸುದೀಪ್ ಬೇರೆ ರೂಟೇ ತಗೊಂಡ್ಬಿಟ್ಟ. ಕ್ರಿಕೆಟ್ ಅಲ್ಲ, ಸಿನಿಮಾ ವಿಚಾರನೆ, ಮ್ಯಾಕ್ಸು ಮಾರ್ಕ್. ಈಗ ಇವೆಲ್ಲ ಯಾವ್ದು ಫ್ಯಾಮಿಲಿ ಆಡಿಯನ್ಸ್ ಬಂದ್ ನೋಡಂತ ಮಾಸು ಹಿಟ್ ಆರ್ ಮಿಸ್. ಅದು ಈಗ ಅದು ಫ್ಯಾಮಿಲಿ ಬಂದ್ ನೋಡ್ಬೋದು, ನೋಡ್ದೇನು ಇರ್ಬೋದು. ಮ್ಯಾಕ್ಸ್ ನೋಡಿದ್ರು, ಮಾರ್ಕ್ ನೋಡ್ಲಿಲ್ಲ. ಆತರ ರಿಸಲ್ಟ್ ಎರಡೇ ಬರೋದು, ಒಂದು ಸಕ್ಸಸ್ ಆಗ್ಬೇಕು, ಇಲ್ಲ ಫ್ಲಾಪ್ ಹೋಗ್ಬಿಡು, ಕಿತ್ಕೊಂಡು ಹೋಗುತ್ತೆ ಅಷ್ಟೇ, ಎರಡೇ. KGF ಆಯ್ತು ಹಂಗೆ. ಸೊ ಆತರ ಈಗ ಹಂಗಾರೆ ಫ್ಯಾಮಿಲಿ ಆಡಿಯನ್ಸ್ ಕರ್ಸೋರು ಯಾರು? ಒಂದ್ ದೊಡ್ಡ ವಾಕಿಂಗ್. ಬಟ್ ಅಂದ್ರೆ ಅಲ್ಲ ಸರಿ, ಈಗ ಫ್ಯಾಮಿಲಿ ಆಡಿಯನ್ಸ್ ಕರ್ಸಲ್ಲ ಅಂತ ನೀನ್ ಹೇಳ್ತಿದ್ಯಾ. ಹಂಗ್ ನೋಡಕ್ ಹೋದ್ರೆ ಹೊಸಬ್ರು ಫಿಲಮ್ ಅಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಬಂದಿ ನೋಡೋಂತ ಫಿಲಮ್ ಅಂದ್ರೆ ಜನ ಬರಲ್ಲ. ಬೇಕು ಬೆಸ್ಟ್. ಈಗ ಈ ವಿಚಾರ ಆಕ್ಚುಲಿ ಮಾತಾಡ್ಬೇಕಿದ್ದು ಗೊತ್ತಿಲ್ಲ. ಸೂಫ್ರಮ್ಸು ಜನ ಎಲ್ಲ ಬಂದ್ರು, ಹೌದು, ಯದ್ವಾ ತದ್ವಾ ನೋಡಿದ್ರು, 100 crore ಎಲ್ಲ ಆಯ್ತು. ಬಟ್ ಅದ್ ಡಿಸರ್ವಿಂಗ್ ಅಂತ ಕ್ವೆಶ್ಚನ್ ಮಾಡಿದ್ರೆ ಗೊತ್ತಿಲ್ಲ. ಕ್ವಶನ್ ಇದು ರೀಲ್ ಕಂಟೆಂಟ್, ನಾನು ರೀಲ್ ಹಾಕ್ತೀನಿ, ಇದು ಡಿಸರ್ವಿಂಗ್ ನೀವು ಕಮೆಂಟ್ ಮಾಡಿ, ಕಮೆಂಟಾರು ಮಾಡಿ, ಏನಾರು ಮಾಡಿ. ಈಗ ಡಿಸರ್ವಿಂಗ್ ಹೌದೋ ಅಲ್ಲ ಅನ್ನೋದು ನಾವು ಮಾತಾಡೋದು ಎಷ್ಟು ಮಟ್ಟಿಗೂ ಸರಿ ಗೊತ್ತಿಲ್ಲ. ಒಂದ್ ಸಿನಿಮಾ ಹಿಟ್ ಆಗದ್ ಹೆಂಗಾಗತ್ತೆ ಏನಾಗತ್ತೆ ಅದು ಗೊತ್ತಾಗಲ್ಲ. ಅದೊಂದು ಮ್ಯಾಜಿಕ್, ಅದು ಕ್ರಿಯೇಟ್ ಆಗಿ ಹೋಯ್ತು. ಅದೇ ರಿಪೀಟ್ ಆಗ್ಬೇಕಿತ್ತು ರಕ್ಕಸಪುರದೊಳಗೆ 100%. ಅದೇ ಆಕ್ಟರ್ ಒಂದ್ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮಾಡ್ದ, ಲಾಸ್ಟ್ ಇನ್ ತನಕ ಕೂತ್ ನೋಡೋಂತ ಸಿನಿಮಾ. ಬಟ್ ಎಲ್ಲ ಫಿಲಮ್ ಇಂಡಸ್ಟ್ರಿನ ಮ್ಯಾಜಿಕ್ ಅನ್ಸ್ಬಿಡತ್ ಕೆಲವೊಂದ್ಸತಿ. ಯಾವ್ಯಾವ್ದೋ ಸಿನಿಮಾ ಹಿಟ್ ಆಗ್ತವೆ, ಆಗ್ಬೇಕಾದ. ನನಗೆ ಬ್ರೋ ಈ ತರ ಪರ್ಸನಲಿ ನನಗೆ ಖುಷಿ ಆಗ್ತಿದ್ದು ರೀಸೆಂಟ್ ಟೈಮ್ಸ್ ಅಲ್ಲಿ ತೀರ್ಥ ರೂಪದ ತಂದೆಯವ್ರಿಗೆ ಒಂದು 250 ಸ್ಕ್ರೀನ್ ಅಲ್ಲಿ ರನ್ ಆಗ್ಬೇಕಿತ್ತು. ಹೌದು, ಮಿನಿಮಮ್ 250 ಸ್ಕ್ರೀನ್ ಅಲ್ಲಿ ರನ್ ಆಗಿ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೇಕಿತ್ತು. ಈಗಿನ ಜನರೇಷನ್ ಯಾರಿದ್ದಾರೆ, 8th 10th ಟಿಲ್ ಡಿಗ್ರಿ ಏನೇನು ಓದ್ತಿದಾರೆ ಎಲ್ಲರೂ ಬಂದು ಈ ಫಿಲಮ್ನ ನೋಡ್ಬೇಕಿತ್ತು. ಗೊತ್ತಾಗಲ್ಲ ಹೆಂಗ್ ಓಡ್ತಾವ್ ಸಿನಿಮಾಗಳು, ಹೆಂಗ್ ಬೀಳ್ತವೆ. ಈಗ ಕ್ಲೈಮ್ಯಾಕ್ಸಿಗೆ ಬಂದ್ಬಿಡೋಣ. ಈಗ ನಾವು ಯಾವ್ದಾದ್ರು ಟಾಪಿಕ್ ಬಿಟ್ವಾ, ಡೈರೆಕ್ಟರ್ ಬಗ್ಗೆ ಮಾತಾಡಿದ್ವಿ, ಫೇವ್ರೇಟ್ ಫಿಲಮು. ನಿಮ್ಗಳ ಫೇವ್ರೇಟ್ ಫಿಲಮ್ ಯಾವುದು ದರ್ಶನ್ದು ಕಮೆಂಟ್ ಮಾಡಿ ನೋಡೋಣ, ಅದು ನಿಮಗೆಲ್ಲ ಯಾವ್ದು ಇಷ್ಟ ಅಂತ. ದೆನ್ ಡೈರೆಕ್ಟರ್ಸ್ ಆಯಿತು, ಮ್ಯೂಸಿಕ್ ಬಗ್ಗೆ ಆಯಿತು, ಡೈಲಾಗ್ಸ್ ಬಗ್ಗೆ ಆಯಿತು. ನೆಕ್ಸ್ಟ್ ಹೊರಗೆ ಬಂದ್ಮೇಲೆ ಏನು, ಅದು ಕ್ವಶನ್ ಮಾರ್ಕ್, ಯಾರಿಗೂ ಉತ್ತರ ಇಲ್ಲ. ಹೊರಗೆ ಬರೋದು ಯಾವಾಗ ಅನ್ನೋದು ಉತ್ತರ ಇಲ್ಲ. ಬಟ್ ಕೋಟಿ ಪ್ರಾರ್ಥನೆ ನಡೀತಾ ಇರೋದಂತೂ ಸತ್ಯ ಹೊರಗಡೆ. ಬಟ್ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಒಂದು ಪಿಲ್ಲರ್ನ ನಾವು ಮಿಸ್ ಮಾಡ್ಕೋತಾ ಇದ್ದೀವಿ. ಆದಷ್ಟು ಬೇಗ ಎಲ್ಲ ಒಳ್ಳೇದಾಗಿ ಹೊರಗೆ ಬರಲಿ, ಫಿಲಮ್ ಮಾಡಲಿ, ಜನನೂ ನೋಡಲಿ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೆಳಿಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿನಿಮಾ ಬೇಕು, ಒಳ್ಳೇದಾಗಲಿ. ನಮಗ್ ಬೇಕು ಸರ್, ಹೀರೋ ಅನ್ನೋದಕ್ಕಿಂತ ನಮ್ಗೆ ಅವ್ರ ಫಿಲಮ್ ಇಷ್ಟ. ನಾವು ನೋಡ್ಕೊಂಡ್ ಬಂದಿರೋ ಚಾಲೆಂಜಿಂಗ್ ಒಳ್ಳೊಳ್ಳೆ ಸಿನಿಮಾಗಳು, ನಿಂತ್ಕೊಂಡು ನೋಡಿರೋಂತ ಸಿನಿಮಾಗಳು. ಅವತ್ತು ಯಾವುದೇ ಬುಕ್ ಮೈ ಶೋ, ನಾವು ಅವಾಗಿನ ಕಾಲದಲ್ಲಿ ಯಾವುದೇ ಟೆನ್ಷನ್ಗಳಿಲ್ದೆ ಸುಮ್ನೆ ಹೋಗಿ ಸಿನಿಮಾ ನೋಡ್ತಿದ್ವಿ. ಇವತ್ತಿಗೆ ನಮ್ದು ಔಟರ್ ಟೆನ್ಷನ್ಗಳು ಬಾರ ಇರ್ತವೆ. ಪ್ರೊಫೆಷನಲಿ ನಾವು ಬೇರೆ ಬೇರೆ ರೂಟಲ್ಲಿ ಇರ್ತೀವಿ, ಪರ್ಸನಲಿ ಬೇರೆ ರೂಟಲ್ಲಿ ಇರ್ತೀವಿ. ಇವತ್ತಿನ ದಿನದಲ್ಲಿ ನಮ್ಗೆ ಒಳ್ಳೆ ಎಂಟರ್ಟೈನ್ ಮಾಡೋ ಸಿನಿಮಾಗಳು ಎಲ್ಲರಿಂದನೂ ಬೇಕು. ಹೌದೌದು, ಹೀರೋ ಇಲ್ಲ. ಈಗ ನಮಗೆ ಒಂದ್ ವೀಕೆಂಡ್ ಹೋಗ್ತೀವಿ, ಬರ್ತೀವಿ, ಚೆನ್ನಾಗಿರ್ಬೇಕು, 2.5 ಗಂಟೆ ನಮ್ಗೆ ಒಳ್ಳೆ ಖುಷಿ ಸಿಗ್ಬೇಕಷ್ಟೇ. ನಾವು ನಗ್ಬೇಕು, ಎಮೋಷನಲಿ ಕನೆಕ್ಟ್ ಆಗ್ಬೇಕು, ಫೈಟು ಎಲ್ಲದೂ ಇರ್ಬೇಕು, ಸಾಂಗ್ಸ್ ಹೋದ್ರೆ ವರ್ತು ಹಿಂಗೆ ಬರ್ಬೇಕಷ್ಟೇ. ಮತ್ತೆ ಸಿಂಗಲ್ ಸ್ಕ್ರೀನ್ಗಳು ತುಂಬಬೇಕು, ಬರ್ಲಿ, ಒಳ್ಳೇದಾಗ್ಲಿ. ಇವತ್ತು ದರ್ಶನ್ ಅವ್ರ ಬರ್ಡೇ, ಇಷ್ಟನ್ನು ಮಾತಾಡಬೇಕು ಅನ್ನಿಸ್ತು. ಇದು ನಮ್ಮ ಮೊದಲ ವಿಡಿಯೋ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮಗೆ ಗೊತ್ತಿರೋ ಸಿನಿಮಾ ಪ್ರೇಮಿಗಳ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ನ ಮರಿಬೇಡಿ. ಬರೀ ಸಿನಿಮಾ ಅಂತಲ್ಲ, ಎಲ್ಲಾದ್ರೂ ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಯಾವ್ದಾದ್ರು ನಾವು ಟಾಪಿಕ್ ಬಗ್ಗೆ ಮಾತಾಡಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ಏನಾದರೂ ಕ್ವಶನ್ ಇದ್ರೆ ಕೇಳಿ, ನಮಗೆ ಗೊತ್ತಿದ್ರೆ ಹೇಳ್ತೀವಿ, ರಿಸರ್ಚ್ ಮಾಡೋರು ತೊಗೊಬಂದು ಹೇಳಕ್ಕೆ ಟ್ರೈ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಲ್ದಿರೋ ಜನರ್ನ ಯಾಕೆ ನೋಡ್ತೀರಾ, ಈಗಲೇ ಕ್ಲಾರಿಟಿ ಕೊಟ್ಬಿಡ್ತೀವಿ. ಹಂಗಂತ ಈಗ ಇಷ್ಟ ಇಲ್ದಿರೋದು ಒಂದು, ಆಮೇಲೆ ಇವನ್ ಬಗ್ಗೆ ಏನ್ ಮಾತಾಡ್ತೀರಾ, ಅವ್ರ ಬಗ್ಗೆ ಏನ್ ಮಾತಾಡ್ತೀರಾ, ಅದು ಬೇರೆ. ವ್ಯಕ್ತಿಗಳು ಬೇರೆ. ಸ್ಟಾರ್ಟಿಂಗ್ ತಮ್ಮನೇಲಿ ಹಾಕ್ತಾ ಇರ್ತೀವಿ, ಟೈಟಲ್ ಕೊಡ್ತೀವಿ,
ಇಷ್ಟ ಇದ್ರೆ ನೋಡಿ, ಇಲ್ದಿದ್ರೆ ಸ್ಕಿಪ್. ನಾವೆಲ್ಲ ಸೆಲೆಬ್ರೇಟ್ ಮಾಡಿ ನೋಡಿದಂಥ ಮೂವಿಗಳು ಅವ್ರದ್ದು ಅಷ್ಟೇ. ಏನೋ ಒಂದು ಬಂದ್ರೆ ಈಗ ಅವರು ಇವರು ಅನ್ನೋದೆಲ್ಲ ಬಿಟ್ಬಿಡಿ, ಎಲ್ಲ ನಮ್ದು ಅಂತ ನೋಡಕ್ ಶುರು ಮಾಡೋಣ. ಈಗ ಆಲ್ರೆಡಿ ಇದು ನಮ್ಮ ಕನ್ನಡ ಫಿಲಮ್ ಪ್ರೇಮಿಗಳಿಗೆ ಅರ್ಥ ಆಗಿರುತ್ತೆ, ನಮ್ದು ಅಂತ ಟ್ರೀಟ್ ಮಾಡ್ಬೇಕಂತ. ಸುಮ್ಮನೆ ಡೇಟಾ ನಮಗೆ ನಾವೇ ಟ್ರೋಲ್ ಮಾಡ್ಕೊಂಡು ಎಲ್ಲೋ ಬಂದ್ಬಿಟ್ಟಿದೀವಿ. ತಗೊಂಡಲ್ಲ. ಈಗ ಬೆಸ್ಟ್ ಎಕ್ಸಾಂಪಲ್ 25 ಅಲ್ಲಿ ಕ್ಲಾಶ್ ಬಿಡು, ಎವ್ರಿ ಇಂಡಸ್ಟ್ರಿ ವೈಸ್ ಬ್ರೇಕ್ ಇವನ್ ತಗೊಂಡ್ರೆ ಎಷ್ಟು ಸಿನಿಮಾಗಳು ಹಿಟ್ ಆಯ್ತು, ಎಷ್ಟು ಸಿನಿಮಾಗಳು ಫ್ಲಾಪ್ ಆಯ್ತು. ಓವರ್ ಆಲ್ ಇಂಡಸ್ಟ್ರಿ ಗ್ರಾಸ್ ತಗೊಂಡ್ರೆ ಮಲಯಾಳಂಗಿಂತ ಕಮ್ಮಿ ಇದೀವಿ. ಅಂಡ್ ನಮಗೆ ಮತ್ತೆ ಯಾವುದು ಗುಜರಾತಿಯನೋ ಯಾವುದೋ ಒಂದು ಇಂಡಸ್ಟ್ರಿ ನಾನು ಯಾವುದೋ ನೋಡಿದೆ, ನಮಗೂ ಅವ್ರಿಗೂ ಇರೋ ಡಿಫ್ರೆನ್ಸು ಬರೀ 110 ಕೋಟಿ ರೂಪಾಯಿ ಅಷ್ಟೇ. ನಾವು ಎಷ್ಟೋ ವರ್ಷದಿಂದ ಮಾಡ್ಕೊಂಬಂದಿರೋದು ಇಂಡಸ್ಟ್ರಿ, ಎಂತೆಂಥ ಲೆಜೆಂಡ್ಸ್ಗಳಿದ್ದು ಎಂತೆಂಥ ದೊಡ್ಡ ದೊಡ್ಡ ಹಿಟ್ಸ್ ಕೊಟ್ಟು ಇವಾಗ ಆ ಮಟ್ಟದ ಒಂದು ಡೌನ್ಫಾಲಲ್ಲಿ ಇದ್ದೀವಿ ಅಂದರೆ ಅದು ಗೊತ್ತಿಲ್ಲ. ನೋಡೋದು 800 crore ಒಂದು ಫಿಲಮ್ ಹೊಡಿತು, ಅದು ಹೈಯೆಸ್ಟ್ ಆಗಿತ್ತು ಟಿಲ್. ಆಮೇಲೆ ಇನ್ನೂ ಒಂದು ಅದೇ ಅದು ಬಿಡು, ಅದು ಆಮೇಲೆ ಮಾತಾಡೋಣ. ಸೊ ಇದು ಇಷ್ಟು ದರ್ಶನ್ ಅವ್ರ ಬಗೆಗಿನ ಮಾತುಕತೆ ಆಗಿತ್ತು. ಹೋಪ್ಫುಲಿ ನಿಮ್ಗೆಲ್ಲರಿಗೂ ಈ ವಿಚಾರ ಇಷ್ಟ ಆಗಿರುತ್ತೆ. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ. ಥ್ಯಾಂಕ್ ಯು. ಏನ್ರಪ್ಪ ಎಂಡಿಂಗ್ ಪುನೀತ್? ಹುಟ್ಟುಹಬ್ಬದ ಶುಭಾಶಯಗಳು ಯಜಮಾನರಿಗೆ. ಹುಟ್ಟುಹಬ್ಬದ ಶುಭಾಶಯಗಳು ಚಾಲೆಂಜಿಂಗ್ ಸ್ಟಾರ್. ಸರ್ ನೀವು ಹಂಗೆ ಪಾಸ್ ಮಾಡಿ. ಹ್ಯಾಪಿ ಬರ್ಡೇ ಚಾಲೆಂಜಿಂಗ್ ಸ್ಟಾರ್. ಬೇಗ ಬನ್ನಿ, ಒಳ್ಳೆ ಫಿಲಮ್ ಕೊಡಿ. ಧನ್ಯವಾದಗಳು.